ಅಂತ ವಾಕ್ಯದ ಭಾಗವು ಈ ರೀತಿಯಲ್ಲಿದೆ. ದೇವರು ತಾನೇ ನಮ್ಮನ್ನ ಆಶೀರ್ವಿಸುವಂತ ಕಾರ್ಯಗಳಲ್ಲಿ ಒಂದು ಪ್ರಾಮುಖ್ಯವಾದಂತ ಕಾರ್ಯ ಏನಂದ್ರೆ ನಮ್ಮ ವಿಜ್ಞಾಪನೆ ಅಂದ್ರೆ ನಮ್ಮ ಪ್ರಾರ್ಥನೆ. ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ, ಎಲ್ಲ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆ ಮಾಡದೇ ಇರುವಂತವ್ರು ಯಾರು ಇರೋದಕ್ಕೆ ಸಾಧ್ಯವಿಲ್ಲ. ನಾವು ವ್ಯಕ್ತಿಗತವಾದಂತ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ, ಆಮೇಲೆ ಸಭೆಯಾಗಿ ಕೂಡಿಕೊಂಡಾಗ ಪ್ರಾರ್ಥನೆ, ಬೈಬಲ್ ಸ್ಟಡಿ ಪ್ರಾರ್ಥನೆ ತುಂಬಾ ಪ್ರಾಮುಖ್ಯವಾದದ್ದು. ಹೇಗೆ ಒಂದು ದೇಶಕ್ಕೆ ಒಬ್ಬ ರೈತ ಬೆನ್ನೆಲುಬು ಅಂತ ಹೇಳ್ತಾರೋ, ಅದೇ ಪ್ರಕಾರ ಒಬ್ಬ ಕ್ರೈಸ್ತನಿಗೆ ಪ್ರಾರ್ಥನೆ ಏನಾಗಿದೆ? ಬೆನ್ನೆಲುಬಾಗಿದೆ. ಬೆನ್ನೆಲುಬು ಒಂದು ವೇಳೆ ಸಮಸ್ಯೆ ಬಂದಾಗ, ಇಲ್ಲ ಒಂದು ವೇಳೆ ಅದು ಮುರಿದೋದಾಗ ಖಂಡಿತವಾಗಿಯೂ ಮನುಷ್ಯನ ಪರಿಸ್ಥಿತಿ ಏನಾಗುತ್ತೆ ಗೊತ್ತಾ? ಅವನು ತನ್ನ ಎಲ್ಲಾ ಕೆಲಸಗಳನ್ನ ಇನ್ನೊಬ್ಬರ ಮೇಲೆ ಏನಾಗುತ್ತಾನೆ? ಡಿಪೆಂಡ್ ಆಗುತ್ತಾನೆ. ಬೆನ್ನೆಲುಬು ಮುರಿದೋದ್ರೆ, ಬೆನ್ನೆಲುಬಿನ ಸಮಸ್ಯೆ ಬಂದಾಗ, ನಾನು ಒಬ್ಬರ ಸಹೋದರನ ನೋಡಿದ್ದು ಅನೇಕ ವರ್ಷಗಳ ಹಿಂದೆ. ಅವರ ಪರಿಸ್ಥಿತಿ ಮರದ ಮೇಲಿಂದ ಬಿದ್ದಂತ ಪರಿಸ್ಥಿತಿ, ಬೆನ್ನೆಲುಬು ಅವ್ರಿಗೆ ತುಂಬಾ ಕ್ರಾಕ್ ಆಗಿ ಅವರ ಹಾಸಿಗೆಯಲ್ಲೇ ಅವರ ಜೀವನವನ್ನ ಕಳೆಯುವಂತ ಪರಿಸ್ಥಿತಿ. ಯವನಸ್ಥರೇ, ಮದುವೆ ಆಗಿತ್ತು, ವೈದ್ಯಕರು ಅದನ್ನ ಸರಿ ಮಾಡೋದಕ್ಕಾಗೋದಿಲ್ಲ ಅಂದಾಗ ಎಷ್ಟರ ಮಟ್ಟಿಗೆ ಅವರ ನೋವು ಸಂಕಟಗಳಿತ್ತು ಅಂದ್ರೆ ಕ್ರಿಸ್ತನಲ್ಲಿ ಪ್ರೇರೆ ನೋಡೋಕ್ಕಾಗಲ್ಲ. ಅವರ ಕಣ್ಣೀರಿಂದ ನಾವು ನೋಡ್ತಾ ಇದ್ವು. ಎಲ್ಲವೂ ಸಹ ಅವ್ರ ಮಕ್ಕಳು ಮತ್ತು ಹೆಂಡತಿಯನ್ನ ಅವಲಂಬಿಸಿಕೊಂಡ್ರು. ಅದೇ ತರ ದೇವ ಮಕ್ಕಳಾದಂತ ನಮಗೆ ಪ್ರಾರ್ಥನೆ ಎಂಬುದು ಇಲ್ಲ. ಪ್ರಾರ್ಥನೆ ಎಂಬ ವಿಷಯದಲ್ಲಿ ನಾವು ಎಚ್ಚರಿಕೆ ವಹಿಸಲಿಲ್ಲ ಅಂದ್ರೆ ನಮ್ಮ ಬೆನ್ನೆಲುಬು ಮುರಿದೋಗಿದೆ ಅಂತ ಅರ್ಥ. ಇಲ್ಲ, ಬೆನ್ನೆಲುಬಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಈ ಬೆನ್ನೆಲುಬಿನ ಬಗ್ಗೆ ಕೆಲವೊಂದು ವಿಷಯಗಳನ್ನು ಇವತ್ತು ಸಂಧಿಸುವ ಪ್ರೇರೆ ದೇವರು ಇವತ್ತು ವಾಕ್ಯದಲ್ಲಿ ನಮ್ಮನ್ನ ಮಾತಾಡುವಂತನಾಗಿದ್ದಾನೆ. ಈ ಒಂದು ಬೆನ್ನೆಲುಬು ಇರುವಂತಹ ಈ ಪ್ರಾರ್ಥನೆಯ ವಿಷಯದಲ್ಲಿ ನಾನು ಕೆಲವೊಂದು ವಿಷಯಗಳು ನೋಡುವ. ನಾನು ಪ್ರಾರಂಭದಲ್ಲಿ ಪ್ರಾರ್ಥನೆ ಮಾಡಿ ನಾನು ಪ್ರಾರಂಭಿಸಿದ್ದು. ಖಂಡಿತವಾಗಿ ಈ ಸಾರಿ ಈ ಒಂದು ವಾಕ್ಯದ ಭಾಗವನ್ನು ಮುಗಿಸಿ ಪ್ರಾರ್ಥನೆ ನಾನು ಹೋಗ್ತೇನೆ. ನಮ್ಮ ಸತ್ಯವೇದನ್ನು ತಿರ್ಸ್ಕೊಳ್ಳುವ, ನಿಮ್ಮ ಬೈಬಲ್ನ ತಿರ್ಸ್ಕೊಳ್ಳಿ ದಯವಿಟ್ಟು. ಮತ್ತಾಯ 26ನೇ ಅಧ್ಯಾಯ 36ನೇ ವಾಕ್ಯವನ್ನ ಧ್ಯಾನಿಸುವ. ನಾವು ಈ ಸಮಯದಲ್ಲಿ ವೇದವಾಕ್ಯಕ್ಕೆ ಸಾಗುವ. ಮತ್ತಾಯ 6ನೇ ಅಧ್ಯಾಯ 36ನೇ ವಾಕ್ಯ. ಅನಂತರ ಯೇಸು ತನ್ನ ಶಿಷ್ಯರ ಸಂಗಡ ಗೆತ್ಸೆಮನೆ ಎಂಬಂತ ತೋಟಕ್ಕೆ ಬಂದು ಅವರಿಗೆ, ಇಲ್ಲೇ ಕೂತುಕೊಳ್ಳಿರಿ, ನಾನು ಅತ್ತಲಾಗಿ ಹೋಗಿ ಪ್ರಾರ್ಥನೆ ಮಾಡಿ ಬರುತ್ತೇನೆ ಎಂದು ಹೇಳಿ ಪೇತ್ರನು ಜೆಬೆದಾಯನ 2 ಮಕ್ಕಳನ್ನ ಕರ್ಕೊಂಡು ಹೋಗಿ ದುಃಖಪಟ್ಟು ಮನಗುಂದಿದವನಾದನು. ಮತ್ತು ಅವರಿಗೆ 38ನೇ ವಾಕ್ಯ ಗಮನಿಸುವ. ಮತ್ತು ಅವರಿಗೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರಿ ಎಂದು ಹೇಳಿ ಸ್ವಲ್ಪ ಮುಂದೆ ಹೋಗಿ ಬೋರಲು ಬಿದ್ದು ಅಂತ ಹೇಳಿ ಪ್ರಾರ್ಥನೆ ಸ್ಟಾರ್ಟ್ ಮಾಡ್ತಾರೆ. ಗೆತ್ಸೆಮನೆ ತೋಟದ ಪ್ರಾರ್ಥನೆ ನಮ್ಮೆಲ್ಲರಿಗೂ ಗೊತ್ತಿದೆ. ಈ ತೋಟದ ಸಾರಾಂಶ ಏನು, ಈ ತೋಟದ ಸನ್ನಿವೇಶಗಳೇನು ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಈ ಪ್ರಾರ್ಥನೆ ನಂತರ ಯೇಸು ಕ್ರಿಸ್ತನು ಸಿಲುವೆ ಮರಣಕ್ಕೆ ಹೋಗುವಂತ ಸನ್ನಿವೇಶ. ಯೇಸು ಕ್ರಿಸ್ತನ ತನ್ನ 33.5 ವರ್ಷಗಳ ಸುವಾರ್ತೆಯ ಒಂದು ಕಾಲಕ್ಕೆ ಬಂದಾಗ, 3.5 ವರ್ಷಗಳ ಸುವಾರ್ತೆ ಕಾಲದಲ್ಲಿ ಅನೇಕ ಸ್ಥಳಗಳಲ್ಲಿ ಪ್ರಾರ್ಥನೆ ಮಾಡಿದ್ದಾನೆ. ಆ ರೊಟ್ಟಿಗಳನ್ನ ತೆಗೆದು ಆಕಾಶದ ಕಡೆ ಕಣ್ಣೆತ್ತಿ ಪ್ರಾರ್ಥನೆ ಮಾಡಿದಂತ ಕಾರ್ಯಗಳಾಗಿರ್ಬೋದು, ಮುಂಜಾನೆಯಲ್ಲಿ ಪ್ರಾರ್ಥನೆ, ರಾತ್ರಿ ಮೊದಲಿನಲ್ಲಿ ಪ್ರಾರ್ಥನೆ ಮಾಡಿ ತನ್ನ ಶಿಷ್ಯರ ಬಳಿಗೆ ಬಂದಂತ ಕಾರ್ಯ, ಅನೇಕ ಪ್ರಾರ್ಥನೆಗಳನ್ನ ನಾವು ನೋಡ್ತೇವೆ. ಯೇಸು ಕ್ರಿಸ್ತನ ಪ್ರಾರ್ಥನೆಯನ್ನ ಇವತ್ತು ಯೇಸು ಕ್ರಿಸ್ತನ ಒಂದು ಪ್ರಾರ್ಥನೆಯನ್ನ, ಈ ಪ್ರಾರ್ಥನೆ ಎಂಬಂತ ಒಂದು ಬೆನ್ನೆಲುಬನ್ನ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯೇಸು ಕ್ರಿಸ್ತನು ಈ ಸಿಲುವೆ ಮರಣಕ್ಕೆ ಹೋಗುವಾಗ ಒಂದು ಪ್ರಾರ್ಥನೆ ಮಾಡ್ತಾರೆ. ಕೊನೆ ಪ್ರಾರ್ಥನೆ ಇದು. ಆತನ ಪ್ರಾರ್ಥನೆ ಮಾಡಿ ದೇವರ ಬಳಿಯಲ್ಲಿ ಕೇಳಿಕೊಳ್ಳುವಂತ ಒಂದು ವಿಶೇಷ ಮಾತು. ಇಲ್ಲಿ ಪರಿಸ್ಥಿತಿಯನ್ನ ಗಂಭೀರವಾಗಿ ನೋಡ್ರಿ. ಯೇಸು ಕ್ರಿಸ್ತನ ಪರಿಸ್ಥಿತಿ ಹೇಗಿದೆ? ಸಂತೋಷವಾಗಿಯೂ ಉಲ್ಲಾಸವಾಗಿ ಹೋಗುವಂತ ಪ್ರಾರ್ಥನೆ ಸಂದರ್ಭ ಅಲ್ಲ. ಪ್ರಾರ್ಥನೆಗಳಲ್ಲಿ ಅನೇಕ ಸಂದರ್ಭಗಳಿದೆ. ಒಂದು ಸಂತೋಷಕರವಾದ ವಿಷಯ ಬಂದಾಗ ನಾವು ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಮನೇಲಿ ಒಂದು ವಿಶೇಷ ಕಾರ್ಯ ನಡೆದಾಗ, ಇಲ್ಲೊಂದು ವಿಶೇಷ ಒಂದು ಸಂದರ್ಭಗಳು ಬಂದಾಗ ದೇವರಿಗೆ ನಾವು ಸಂತೋಷವಾಗಿ ಪ್ರಾರ್ಥನೆ ಮಾಡ್ತೀವಿ. ದೇವರೇ ಥ್ಯಾಂಕ್ ಯು ವೆರಿ ಮಚ್, ನಿಮ್ಮನ್ನು ಪ್ರಾರ್ಥನೆ ಮಾಡಿದ್ದಕ್ಕೆ ಈ ಕಾರ್ಯ ನೆರವೇರಿಸ್ಕೊಟ್ರಿ. ಅನೇಕ ಪ್ರಾರ್ಥನೆ ಮಾಡ್ತೀವಿ. ಒಂದ್ಸರಿ ದುಃಖದಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಈ ಪ್ರಾರ್ಥನೆ ತುಂಬಾ ಗಂಭೀರವಾದಂತ ಪ್ರಾರ್ಥನೆ. ಎಷ್ಟರ ಮಟ್ಟಿಗೆ ಪ್ರಾರ್ಥನೆ ಇದೆ ಅಂದ್ರೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರಿ ಅಂತಾನೆ. ಯೇಸು ಕ್ರಿಸ್ತನು 100ಕ್ಕೆ 100 ಭಾಗ ಮನುಷ್ಯನಾಗಿದ್ದಂತ ಸಂದರ್ಭ. ಆತನು ದೇವರಾಗಿದ್ದಾನೆ, ಆತನು ದೇವರ ಮಗನಾಗಿ ಭೂಮಿಗೆ ಬಂದಿದ್ದಾನೆ, ಆತನು ಮನುಷ್ಯನಾಗಿ ನಮ್ಮಂಗೆ ನಿಮ್ಮಂಗೆ ವಾಸವಾಗಿದ್ದಾನೆ. ನಮ್ಮಂಗೆ ಆತನಿಗೂ ಸಹ ಹಸುವಾಗಿದೆ, ನಮ್ಮಂಗೆ ಆತನಿಗೂ ಸಹ ನಿದ್ರೆ ಬಂದಿದೆ.
ಆದ್ರೆ ಈಗ ನಮಗೆ ಕೋಪ ಬಂದಿದೆ, ನಮಗೆ ಸಂತೋಷ ಬಂದಿದೆ. ಆದ್ರೆ ಪ್ರಾರ್ಥನೆಗೆ ಹೋದಾಗ ಆತನು ಪ್ರಾಣ ಎಷ್ಟು ಮಟ್ಟಿಗೆ ಸಾಯುವಷ್ಟು ಅಂತ ವಾಕ್ಯ ಹೇಳ್ತದೆ. ಪ್ರಾಣ ಸಾಯುವಷ್ಟು ದುಃಖಕ್ಕೆ ಒಳಗಾದಾಗ ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರಿ ಅಂತ. ಯಾರಿಗೆ? ಆ ಪೇತ್ರನಿಗೂ ಜೆಬೆದಾಯನ ಇಬ್ರು ಮಕ್ಕಳನ್ನ ಕರ್ಕೊಂಡು ಹೋಗ್ತಾನೆ. 12 ಜನ ಶಿಷ್ಯರಲ್ಲಿ ಇವ್ರು 3 ಜನ ಕರ್ಕೊಂಡು ಹೋಗ್ತಾನೆ. ಸನ್ನಿವೇಶ ಗಮನ ಇಡಿ. ಯೇಸು ಕ್ರಿಸ್ತನು ಒಬ್ಬಂಟಿಗನಾಗಿ ಪ್ರಾರ್ಥನೆ ಮಾಡಿದ್ದು ಅನೇಕ ಸ್ಥಳಗಳಿದೆ. ಮುಂಜಾನೆಯಲ್ಲಿ, ಮೊಬ್ಬಿನಲ್ಲಿ, ಏಕಾಂತದಲ್ಲಿ. ಈ ಪ್ರಾರ್ಥನೆಗೆ ಆತನು ಎಷ್ಟರ ಮಟ್ಟಿಗೆ ನೊಂದಿದ್ದಾನೆ ಅಂದಾಗ ಅವರ 3 ಜನನ್ನ ಅಲ್ಲಿ, ಆಕ್ಚುಲಿ 12 ಜನನೂ ಇದ್ದಾರೆ ಅಲ್ಲಿ, 11 ಜನ ಇದ್ದಾರೆ, 12 ಜನನು ಸಹ ಇದ್ದಾರೆ. ಇನ್ನು ಯೂದಾಸ್ ಹಿಡಿದು ಕೊಡುದಿಲ್ಲ ಅನ್ನಿಸ್ತೇನೆ ಇಲ್ಲಿ. ಮೊದಲು ಇಲ್ಲಿ ಸಂದರ್ಭ ನೋಡುವ, ಇಲ್ಲಿ ಅವರ 3 ಜನ ಕರ್ಕೊಂಡೋಗಿ ಅವ್ರ ಹತ್ರ ಮಾತಾಡುವಂತ ಮಾತು ಏನಾಗಿದೆ ಅಂದ್ರೆ, ನನ್ನ ದುಃಖ ಪ್ರಾಣ ಸಾಯುವಷ್ಟು ದುಃಖವಾಗಿದೆ, ಒಳಗಾಗಿದೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಏನಾಗಿರಿ, ಎಚ್ಚರವಾಗಿರಿ ಅಂತ ಕೇಳ್ತಾರೆ. ಅಂದ್ರೆ ನೀವು ಸ್ವಲ್ಪ ಎಚ್ಚರವಾಗಿರಿ ನಾನು ಪ್ರಾರ್ಥನೆ ಮಾಡುವಾಗ ಅಂತ ಹೇಳಿ ಸ್ವಲ್ಪ ದೂರವಾಗಿ ಬೋರ್ಲು ಬಿದ್ದು ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಕ್ರಿಸ್ತಲ್ಲಿ ಪ್ರಿಯರೇ, ಒಂದೊಂದು ಸಂದರ್ಭ ನಮ್ಮ ಬದುಕಲ್ಲೂ ಈ ರೀತಿಯಲ್ಲಿ ಬಂದಾಗ, ನಮ್ಮ ಬದುಕಲ್ಲಿ ಈ ರೀತಿಯಲ್ಲಿ ಒಂದು ದುಃಖಕರವಾದಂತ ಒಂದು ಸನ್ನಿವೇಶಗಳು ಬಂದಾಗ, ಯಾರಾದ್ರೂ ನಿಮ್ಮನ್ನ ಕರೆದಾಗ, ಸಿಸ್ಟರ್ ನಮಗೋಸ್ಕರ ಪ್ರಾರ್ಥನೆ ಮಾಡಿ, ಯಾಕೋ ಒಂಥರ ಇದೆ, ಒಂದು 5 ನಿಮಿಷ ಬಂದು ಹೋಗಿ ನಿಮ್ ಜೊತೆ ಮಾತಾಡಿದ್ರೆ ನಿಮ್ಗೆ ಸಮಾಧಾನ ಆಗುತ್ತೆ, ಬ್ರದರ್ ಸ್ವಲ್ಪ ಬಂದು ಹೋಗ್ತೀರಾ, ಪ್ರಾರ್ಥನೆ ಮಾಡಿ ಹೋಗ್ತೀರಾ ಅಂತ ಕೇಳಿದ್ರೆ ದಯವಿಟ್ಟು ಯಾರು ಹೋಗದೆ ಇರಬೇಡಿ. ನಿಮ್ಮನ್ನ ಕರೀತಾರೆ ಅಂದ್ರೆ ಅವರು ನಿಮ್ಮ ಮೇಲಿಟ್ಟಂತ ಪೂರ್ಣವಾದಂತ ನಂಬಿಕೆ, ಏನೇ ಆಗಿರ್ಲಿ ನಿಮ್ಮ ಕೆಲಸವನ್ನ ಬಗದೇ ಒತ್ತಿ. ಯಾರೋ ಒಂದು ಸಿಸ್ಟರ್ ತುಂಬಾ ದುಃಖಕರವಾಗಿ ನಿಮ್ಮನ್ನ ಕರೀತಾರೆ, ಸಿಸ್ಟರ್ 1 ನಿಮಿಷ ಬನ್ನಿ, ತುಂಬಾ ನೊಂದಿದ್ದೀನಿ, ಯಾಕೋ ತುಂಬಾ ಮನೇಲಿ ತುಂಬಾ ಸಮಸ್ಯೆ ಆಗಿದೆ, ಯಾಕೋ ನೋವಾಗಿದೆ ನನ್ನ ಮನಸ್ಸು, 1 ನಿಮಿಷ ಬಂದೋಗಿ ನನಗೋಸ್ಕರ ಪ್ರಾರ್ಥನೆ ಮಾಡಿ. ಬ್ರದರ್ ಇಲ್ಲ ಬ್ರದರ್, ಒಂದ್ಸಾರಿ ಫೋನಲ್ಲಿ ಪ್ರೇಯರ್ ಮಾಡಿ ಅಂದ್ರೆ, ನಿಮ್ಮ ಎಷ್ಟೇ ಕಾರ್ಯಕ್ರಮಗಳಿದ್ರು ಒಂದು ಭಾಗದಲ್ಲಿಟ್ಟು ಅವರಿಗಾಗಿ, ಅವರ ಪ್ರಾರ್ಥನೆಗಾಗಿ ಒಳಗಾಗ್ರಿ ಪ್ರಿಯರೇ, ಪ್ರಿಯ ಸಹೋದರ ಸಹೋದರಿಯರೇ. ಯೇಸು ಕ್ರಿಸ್ತನು ತನ್ನ ಜೊತೆಯಲ್ಲಿದ್ದಂತ 3 ಶಿಷ್ಯರಿಗೆ ಹೇಳ್ತಾನೆ, ನನ್ನ ಪ್ರಾಣ ಸಾಯುವಷ್ಟು ದುಃಖದಲ್ಲಿದೆ, ದಯವಿಟ್ಟು ನೀವು ಇಲ್ಲೇ ಇದ್ದು ನನ್ನ ಸಂಗಡ ಏನಾಗಿರಿ, ಎಚ್ಚರವಾಗಿರಿ. ಯಾಕಂದ್ರೆ ನನ್ನ ಅಷ್ಟರ ಮಟ್ಟಿಗೆ ನಾನು ನೊಂದೋಗಿ ತಂದೆ ಹತ್ರ ಮಾತಾಡಕ್ ಹೋಗ್ತಾ ಇದ್ದೀನಿ, ಪ್ರಾರ್ಥನೆ ಮಾಡಕ್ ಹೋಗ್ತಾ ಇದ್ದೀನಿ. ಕ್ರಿಸ್ತಲ್ಲಿ ಪ್ರಿಯರೇ, ಪ್ರಾರ್ಥನೆ ಎಷ್ಟರ ಮಟ್ಟಿಗೆ ಒಂದು ನಮ್ಮನ್ನ ಬಲಪಡಿಸಿದ್ರೆ, ಈ ಪ್ರಾರ್ಥನೆಯಲ್ಲಿ 3 ಅಂಶಗಳನ್ನ ಇವತ್ತು ನಿಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಇಷ್ಟಪಡ್ತೇನೆ. ಕ್ರಿಸ್ತಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ಪ್ರಾಣ ಎಷ್ಟರ ಮಟ್ಟಿಗೆ ಇದೆ, ದುಃಖಕರವಾಗಿದೆ. ಏನಕ್ಕೆ, ಯಾಕೆ ಅನ್ನೋ ವಿಷಯಕ್ಕೆ ನಾನು ಹೋಗ್ತಲ್ಲ, ಬರೀ ಪ್ರಾರ್ಥನೆ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ. ಈ ಪ್ರಾರ್ಥನೆಯಲ್ಲಿ ಸನ್ನಿವೇಶ ಏನಂದ್ರೆ, ಇಷ್ಟೋ ಪ್ರಾರ್ಥನೆ, ಆತನ 3.5 ವರ್ಷಗಳ ಸುವಾರ್ತೆಯಲ್ಲಿ ಈ ಪ್ರಾರ್ಥನೆ ವಿಭಿನ್ನವಾಗಿದೆ, ಡಿಫ್ರೆಂಟ್ ಆಗಿದೆ. ನಮ್ಮ ಬದುಕಲ್ಲಿ ಈ ಪ್ರಾರ್ಥನೆಗಳು ಬರ್ತದೆ. ಏನೋ ಒಂದು ಸನ್ನಿವೇಶ ನಮ್ಮ ಕುಟುಂಬದಲ್ಲಿಯೋ, ನನ್ನ ವೈಯಕ್ತಿಕವಾಗಿಯೋ, ನನ್ನ ಆರೋಗ್ಯದಲ್ಲಿಯೋ ಏನೋ ಒಂದು ನಡೆದಾಗ, ಅದು ಮನಸ್ಸು ನೊಂದು ದುಃಖಕರವಾಗಿ ಹೋದಾಗ ನಮ್ಗೆ ಯಾರಾದ್ರೂ ಒಬ್ರು ಆಶ್ರಯನ ಹುಡ್ಕೋಕೆ ಪ್ರಯತ್ನ ಪಡ್ತೀವಿ. ಅದು ಯಾರಾದ್ರೂ ಇರ್ಬೋದು. ಆ ಆಶ್ರಯವಾಗಿ ನಿಮ್ಮನ್ನ ಕರೆದ್ರೆ ದಯವಿಟ್ಟು ನೀವು ಆ ಸ್ಪಂದಿಸಿ. ಇವ್ರು 3 ಜನ ಸ್ಪಂದಿಸ್ಲಿಲ್ಲ, ಅದು ಬೇರೆ ಇರ್ಲಿ, ನಾವು ಸ್ಪಂದಿಸುವ ಪ್ರಿಯರೇ. ಒಂದ್ಸಾರಿ ಮನೆ ಹತ್ರ ಬಂದ್ಬಿಟ್ಟು ಹೋಗಿ, ಬ್ರದರ್ನ ಯಾಕೋ ತುಂಬಾ ಬೇಜಾರ, ಪ್ರಾರ್ಥನೆ ಮಾಡಿ ಅಂದ್ರೆ, ನನ್ನ ಪ್ರಿಯ ಸಹೋದರರೇ, ದಯವಿಟ್ಟು ನಿಮ್ಮ ಕೆಲಸಗಳು ಎಷ್ಟೇ ಇದ್ರು ಸಹ ಆ ಒಂದು ಜಾಗದಲ್ಲಿಟ್ಟು ಅವ್ರಿಗಾಗಿ ಹೋಗಿ ಪ್ರಾರ್ಥನೆ ಮಾಡಿ. ಸಹೋದರರೇ, ನಿಮ್ಗೆ ಯಾರಾದ್ರೂ ಒಬ್ರು ಕರೆದ್ರೆ, ನೀವು ಎಷ್ಟೇ ವರ್ಷ ಇರಲಿ, ಹೌದು ನಿಮಗೂ ಸನ್ನಿವೇಶಗಳು ಗಂಭೀರವಾಗಿರ್ಬೋದು, ಆದ್ರೆ ಅವ್ರು ಮಾತಾಡುವಂತ ಸಂದರ್ಭಗಳು ಬಂದಾಗ, ಆ ಒಂದು ಸನ್ನಿವೇಶಗಳು ಬಂದಾಗ ನಿಮ್ಮನ್ನ ಕರೀತಾ ಇದ್ದಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ನಿಮ್ಮ ಮೇಲೆ ಅವರು ನಂಬಿಕೆ ಇಟ್ಟಿದ್ದಾರೆ, ಎಷ್ಟರ ಮಟ್ಟಿಗೆ ನಿಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಅಂತ ನೋಡಿ. ಯೇಸು ಕ್ರಿಸ್ತನು ಇಲ್ಲಿ ದುಃಖಕರವಾದಂತ ಪ್ರಾರ್ಥನೆಗೆ ಒಳಗಾಗ್ತಾನೆ ಪ್ರಿಯರೇ. ಈ ಪ್ರಾರ್ಥನೆ ನಮಗೂ ನಿಮಗೋಸ್ಕರ ಮಾಡುವಂತ ಪ್ರಾರ್ಥನೆ. ಈ ಪ್ರಾರ್ಥನೆಯಲ್ಲಿ ಇರುವಂತಹ ಮೂಲ ಅಂಶ ಏನಂದ್ರೆ, ಸಿಲುವೆ ಮರಣಕ್ಕೆ ಹೋಗುವಂತ ಸನ್ನಿವೇಶಕ್ಕಾಗಿ ಮಾಡುವಂತ ಪ್ರಾರ್ಥನೆ. ದೇವರಿಗೂ ಯೇಸು ಕ್ರಿಸ್ತನಿಗೂ ಅಗಲಿಕೆವಾದಂತ ಸಂದರ್ಭದ ಪ್ರಾರ್ಥನೆ. ಈ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಪ್ರಾರ್ಥನೆಗೆ ಏನಾದ್ರೂ ಸಕ್ಸಸ್ ಆಯ್ತು ಅಂದ್ರೆ, ಇಲ್ಲ, ಈ ಪ್ರಾರ್ಥನೆ ಫೇಲಿಯರ್ ಆಯ್ತು. ಆತನು 5 ರೊಟ್ಟಿ 2 ಮೀನಿಟ್ಟು ಆಕಾಶದ ಕಡೆ ಕಣ್ಗಳೆತ್ತಿ ಪ್ರಾರ್ಥನೆ ಮಾಡುವಾಗ, ಅವರ ಶಿಷ್ಯರು ಹಂಚಿದಂತ ರೊಟ್ಟಿ ಏನಾಗಲಿ ಮೀನಾಗಲಿ ಉಳಿದಿದೆಷ್ಟಂತೆ 12 ಪುಟ್ಟಿ ಉಳಿತು ಅಂತ ವೇದ ವಾಕ್ಯ ಹೇಳುತ್ತೆ. ಅನೇಕ ಅದ್ಭುತಗಳನ್ನ ಪ್ರಾರ್ಥನೆಗಳಲ್ಲಿ ನೋಡಿದಂತ ನಾವು, ಈ ಪ್ರಾರ್ಥನೆ ಟೋಟಲಿ ಫೇಲಿಯರ್. ಆದ್ರೂ ಸಹ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡುವಾಗ ತನ್ನ 3 ಕರ್ಕೊಂಡೋಗ್ಲಿ ಪ್ರಾರ್ಥನೆ ಮಾಡುವಾಗ, ದಯವಿಟ್ಟು ಆ ಸಂದರ್ಭವನ್ನ ಗಮನ ಇಡಿ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರಿ ಎಂದಾಗ
ಕ್ರಿಸ್ತನಲ್ಲಿ ಪ್ರಿಯರೇ, ಆ ಮಾತಿನ ಅರ್ಥ ಏನಂದ್ರೆ ಆತನು ನೊಂದೋಗಿದ್ದಾನೆ, ತುಂಬಾ ಸ್ಟ್ರಗಲ್ ಆಗಿದೆ ಯೇಸು ಕ್ರಿಸ್ತನಿಗೆ. ಆತನ ಸಿಲುಬೆಯಲ್ಲಿ ಹೋಗಿ ತನ್ನ ಪ್ರಾಣವನ್ನು ಕೊಡೋದಕ್ಕಲ್ಲ, ಅದು ನಿರ್ಧಾರ, ಅನಾದಿ ಕಾಲದ ತೀರ್ಮಾನ. ಈ ಲೋಕವನ್ನು ಉಂಟು ಮಾಡೋದಕ್ಕೆ ಮುಂಚೆ ಯೇಸು ಕ್ರಿಸ್ತನ ಬರಬೇಕು, ಆತನ ಸಿಲುಬೆಯಲ್ಲಿ ಸಾಯಬೇಕು, ನಮ್ಮೆಲ್ಲರಿಗೆ ರಕ್ಷಣೆ ಕೊಡಬೇಕು, ಅದಕ್ಕೆ ದೇವರ ನಿರ್ಧಾರ, ಯೇಸು ಕ್ರಿಸ್ತನು ತಿಳಿದಂತ ನಿಯಮ. ಆದರೆ ಅಗಲುವಿಕೆ ಎಂಬಂತ ದುಃಖ, ಬಿಟ್ಟು ಹೋಗುವಂತ ದುಃಖಕ್ಕೆ ತನ್ನ ಶಿಷ್ಯರನ್ನ ಪಕ್ಕದಲ್ಲಿ ಇಟ್ಕೊತಾನೆ. ಪ್ರಿಯರೇ, ನಿಮ್ಮ ಬದುಕಲ್ಲಿ ಕಣ್ಣೀರು ವೇದನೆಗಳು ಬಂದಾಗ ಪ್ರಾರ್ಥನೆಯನ್ನ ದಯವಿಟ್ಟು ಮಾಡ್ತಾನೆ ಇರಿ. ಒಂದು ಸಂದರ್ಭ ನೋಡ್ತೇವೆ, ತನ್ನ ಒಂದು ಬದುಕಿಗೋಸ್ಕರ ಪ್ರಾರ್ಥನೆ ಮಾಡಿದ, ತನ್ನ ಒಂದು ಮುಂದಿನ ಲೋಕಕ್ಕೋಸ್ಕರ ಪ್ರಾರ್ಥನೆ ಮಾಡುವಂತ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡುವಂತ ಯೇಸು ಕ್ರಿಸ್ತನು ಇಲ್ಲಿ ನಾವು ನೋಡ್ತೇವೆ. ನಾವು ನೋಡುವ, ನಮ್ಮ ಸತ್ಯದ ತಿಳಿಸ್ಕೊಳ್ಳುವ ನೆಹೆಮೀಯನು ಒಂದು ಪ್ರಾರ್ಥನೆ ಮಾಡ್ತಾನೆ. ನೆಹೆಮೀಯ, ನಮ್ಮ ಸತ್ಯವನ್ನು ತಿಳಿಸ್ಕೊಳ್ಳಿ, ನೆಹೆಮೀಯ ಪೇಜ್ ನಂಬರ್ 524, ಹಳೆ ಒಡಂಬಡಿಕೆ 1ನೇ ಅಧ್ಯಾಯದಲ್ಲಿ ಯೆರೂಸಲೇಮ್ ಪಟ್ಟಣದ ಬಗ್ಗೆ ವಿವರಣೆ ಆಗುತ್ತೆ. ಇಲ್ಲಿ ದಾಸತ್ವಕ್ಕೆ ಹೋದಾಗ, ದಾಸತ್ವದಲ್ಲಿ ಇದ್ದಂತ ಸಂದರ್ಭಕ್ಕೆ ಬಂದಾಗ ನೆಹೆಮೀಯನಿಗೆ ಆ ಊರಿನ ಸಿಚುವೇಶನ್ ಹೇಳ್ತಾರೆ. 4ನೇ ವಾಕ್ಯದಲ್ಲಿಯೂ 3ನೇ ವಾಕ್ಯದಲ್ಲಿ ಆ ಪೌಲಿ ಗೋಡೆಗಳೆಲ್ಲ ಕೆಡವಲ್ಪಟ್ಟಿದೆ, ಬಾಗಿಲುಗಳನ್ನ ಬೆಂಕಿಯಿಂದ ಸುಡಲ್ಪಟ್ಟಿದೆ ಅಂತ ಹೇಳಿದಾಗ, ಕ್ರಿಸ್ತನಲ್ಲಿ ಪ್ರಿಯರೇ, ಆತನ ಸಂದರ್ಭವನ್ನ ದಯವಿಟ್ಟು ನೋಡಿ. 4 ಮತ್ತು 5ನೇ ವಾಕ್ಯ ಓದಿ ಯಾರಾದ್ರೂ. ನೆಹೆಮೀಯ 1ರ ಅಧಿಕಾರಂ 4-5 ವಚನ. ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದರು. ಕ್ರಿಸ್ತನಲ್ಲಿ ಪ್ರಿಯರೇ, ನೆಹೆಮೀಯನು ಯೆರೂಸಲೇಮ್ ಪಟ್ಟಣದ ವಿಷಯ ಬಂದಾಗ, ಆ ವಿಷಯವನ್ನ ಕೇಳಿದಾಗ ಆತನು ಪಟ್ಟಂತ ವಿಷಯ ಏನಂದ್ರೆ, ಅವನು ಹೇಳ್ತಾನೆ, ನೆಲದ ಮೇಲೆ ಕೂತುಕೊಂಡು ಅತ್ತೇನು ಅಂತ ಹೇಳ್ತಾನೆ. ತುಂಬಾ ಕಣ್ಣೀರಾಗ್ತಾ ಯೆರೂಸಲೇಮ್ ಪಟ್ಟಣದ ಬಗ್ಗೆ ನೆಹೆಮೀಯನು. ಆ ಕಣ್ಣೀರು ಎಷ್ಟರ ಮಟ್ಟಿಗೆ ಇದೆ ಅಂದಾಗ ನೋಡು, ವೇದವಾಕ್ಯ ಹೇಳ್ತದೆ, ಕೆಲವು ದಿವಸವರೆಗೂ ಶೋಕಿಸುತ್ತಾ ಉಪವಾಸವಾಗಿತ್ತು ಅಂತ ಹೇಳ್ತಾನೆ. ಅನೇಕ ದಿವಸ ಅವನು ಊಟನೇ ಮಾಡ್ಲಿಲ್ಲ. ಯಾಕಂದ್ರೆ ನನ್ನ ಊರು ಸುಟ್ಟೋಯ್ತು, ನನ್ನ ದೇವರಿರೋದು ದೇವಾಲಯ ಪಟ್ಟಣ ಕೆಡಲ್ಪಟ್ಟಿದೆ. ಈ ಪಟ್ಟಣಕ್ಕೋಸ್ಕರ ಆ ದೇವಾಲಯ ಇದ್ದಂತ ಆ ಒಂದು ಪಟ್ಟಣವು ಸುಡಲ್ಪಟ್ಟಿದೆ ಅಂತ ಕೇಳಿದಾಗ ಕಣ್ಣೀರಾಗ್ತಾ ಅಂತ ಹೇಳ್ತದೆ ವೇದವಾಕ್ಯದಲ್ಲಿ. ಕ್ರಿಸ್ತನಲ್ಲಿ ಪ್ರಿಯರೇ, ಈ ಕಣ್ಣೀರು ಸಹ ಒಂದು ಪಟ್ಟಣಕ್ಕೋಸ್ಕರ, ಒಂದು ಊರಿಗೋಸ್ಕರ, ಒಂದು ದೇಶಕ್ಕೋಸ್ಕರ ಅಲ್ಲ, ಅಲ್ಲಿ ದೇವರ ಆಲಯವನ್ನ ಇದ್ದದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಆ ರೀತಿ ಸೋಕಿತವಾದಂತ ಪ್ರಾರ್ಥನೆ, ಆ ರೀತಿ ಕಣ್ಣೀರಿನ ಪ್ರಾರ್ಥನೆ ಮಾಡುವಾಗ ಅವನ ಪಕ್ಕದಲ್ಲಿ ಸಂತೈಸೋದಕ್ಕೆ ಯಾರು ಇಲ್ಲ. ಪ್ರಿಯರೇ, ಯೇಸು ಕ್ರಿಸ್ತನಿಗೆ 3 ಜನ ಶಿಷ್ಯರಿದ್ರು, ಆದ್ರೆ ಇವತ್ತನ ಈ ನೆಹೆಮೀಯನ ಬಳಿಯಲ್ಲಿ ಯಾರು ಇಲ್ಲ. ಆತನ ಹೇಳ್ತಾನೆ, ಪ್ರಾರ್ಥನೆ ಮಾಡ್ತಾನೆ. 5ನೇ ವಾಕ್ಯ, ಆ ವಿಜ್ಞಾಪನೆಗಳಲ್ಲಿ ನಾನು ಯೆಹೋವನೇ, ಮಹೋನ್ನತನು ಭಯಂಕರವಾಗಿರುವ ಪರಲೋಕ ದೇವರೇ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವನೇ, ಕೃಪೆ ಮಾಡಿ ಕಿವಿಗೊಳ್ಳಬೇಕು, ಕಟಾಕ್ಷಿಸಬೇಕು, ನಿನ್ನ ಸೇವಕನ ಪ್ರಾರ್ಥನೆಯನ್ನು ಲಾಲಿಸಬೇಕು. ಒಂದು ಪ್ರಾರ್ಥನೆ ವಿಜ್ಞಾಪನೆಯನ್ನ ಇಡ್ತಿದ್ದಾನೆ ಪ್ರಿಯರೇ, ಕಣ್ಣೀರಿನ ಪ್ರಾರ್ಥನೆ. ದೇವರೇ, ಯೆಹೋವನೇ, ಮಹೋನ್ನತನೇ, ಭಯಂಕರನೇ ಆಗಿರುವಂತ ಪರಲೋಕ ದೇವರೇ. ಗಮನಡಿ, ಪ್ರಾರ್ಥನೆಯಲ್ಲಿ ನೀವು ಹೇಳ್ತೀರಾ ದೇವರ ಬಳಿಯಲ್ಲಿ, ನಿಮ್ಮ ಪ್ರಾರ್ಥನೆ ಈ ರೀತಿ ಇದೆ, ಕಣ್ಣೀರಿನ ಪ್ರಾರ್ಥನೆ. ನಮ್ಗೆ ಯಾರಿಂದ ಯಾವುದೇ ಕಣ್ಣೀರ್ ಬಂದ್ರು, ಯಾವ ವಿಷಯಕ್ಕೆ ಕಣ್ಣೀರ್ ಬಂದ್ರು, ನಾವು ಮಾತಾಡುವಂತ, ನಾವು ಹೇಳುವಂತ ಕಾರ್ಯ ಮನುಷ್ಯರ ಬಳಿಯಲ್ಲಿ, ಪ್ರಾರ್ಥನೆಯಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ. ಆತನು ಶೋಕಿಸಿದ, ದುಃಖಪಟ್ಟ, ಅನೇಕ ದಿವಸ ಉಪವಾಸ ಇದ್ದ, ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಗಮನ ಇಡಿ ವಾಕ್ಯದ ಭಾಗದಲ್ಲಿ, ಪರಲೋಕ ದೇವರೇ, 5ನೇ ವಾಕ್ಯ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಅಂತ ಹೇಳ್ತಾನೆ. ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ಪ್ರಾರ್ಥನೆಯನ್ನ ಮುಂದೆ ನೋಡುವ. ಇಲ್ಲಿ ನೆಹೆಮೀಯನ ಪ್ರಾರ್ಥನೆಯ ಅಂಶ ಏನಂದ್ರೆ, ದೇವರ ಬಗ್ಗೆ ವಿವರಣೆಯನ್ನ ಬಿಟ್ಟು ಆ ನಂತರ ಹೇಳ್ತಿದ್ದಾನೆ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವನೇ. ಯಾಕೆ ನಮ್ಮ ಪ್ರಾರ್ಥನೆಯನ್ನ ದೇವರು ಕೇಳ್ತಾ ಇಲ್ಲ ಅಂತ ನೆನೆಸ್ತಿದ್ದೀರಿ? ಒಂದು ವೇಳೆ ನಮ್ಗೆ ಹಂಗ ಅನ್ನಿಸೋದಾದ್ರೆ, ನಮ್ಮ ಕಣ್ಣೀರನ್ನ ದೇವ್ರು ನೋಡಿಲ್ವಾ ಅನ್ನೋದಾದ್ರೆ, ನಾವು ಒಂದು ತಿಳ್ಕೊಳ್ಬೇಕಾಗಿದೆ ನೆಹೆಮೀಯನ ಮೂಲಕ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಅಂತ ಹೇಳ್ತಾನೆ. ನಾವು ದೇವರನ್ನು ಹೆಚ್ಚಾಗಿ ಪ್ರೀತಿಸ್ಬೇಕು ಪ್ರಿಯರೇ. ಸನ್ನಿವೇಶಗಳು, ಸಂದರ್ಭಗಳು ಏನೇ ಇರಲಿ, ಆದ್ರೆ ಆ ಸಂದರ್ಭದಲ್ಲಿ ಸಹ ದೇವರನ್ನ ನಾವು ಪ್ರೀತಿಸ್ಬೇಕು.
ದೇವರನ್ನ ಹೆಚ್ಚಾಗಿ ಪ್ರೀತಿಸಬೇಕು. ನೆಹಮ್ಯನು ಹೇಳ್ತಾನೆ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ. ನಾವೇನ್ ಮಾಡ್ತೀವಿ? ಪ್ರೀತಿಸ್ತೀವಿ, ಆಜ್ಞೆಗಳನ್ನ ಕೈಗೊಂಡು ನಡೆಯೋದಿಲ್ಲ. ದೇವರ ಮೇಲೆ ಪ್ರೀತಿ ಇದೆ ಅಂದ್ರೆ ಎಲ್ಲರೂ ಹೇಳ್ತೀರಿ, ಅಪಾರವಾದಂತ ಪ್ರೀತಿ ಇದೆ. ಆಜ್ಞೆಗಳನ್ನ ಕೈಗೊಳ್ತಿದ್ದೀರಾ ಅಂದ್ರೆ ಕೈ ಸ್ವಲ್ಪ ಕೆಳಗಡೆ ಬರ್ತದೆ ಖಂಡಿತವಾಗಿ. ಯಾಕೆ? ಆಜ್ಞೆಗಳನ್ನ ಕೈಗೊಂಡು ನಡೆಯುವಾಗ್ಲೇ ನಾವು ಬಿದ್ದೋಗ್ತಾ ಇದ್ದೇವೆ. ಆಜ್ಞೆಗಳ ಸನ್ನಿವೇಶದಲ್ಲಿ ನಮಗೂ ದೇವರಿಗೆ ದೂರ ಆಗ್ತಾ ಇದ್ದೇವೆ. ಹೇಳ್ತಾನೆ, ನಿನ್ನ ಆಜ್ಞೆಗಳನ್ನ ಕೈಗೊಂಡು ಆ ಆಜ್ಞೆಗಳನ್ನ ಅನುಸರಿಸುವವರಿಗೆ ಮಾಡಿದ ಕೃಪಾ ವಾಗ್ದಾನವನ್ನು ನೆರವೇರಿಸುವವನೇ. ದೇವರು ಕೃಪಾ ವಾಗ್ದಾನವನ್ನ ನೆರವೇರಿಸ್ತಾನೆ ಪ್ರೇರೆ. ಆದ್ರೆ ಈ ಕಣ್ಣೀರಿನ ಪ್ರಾರ್ಥನೆಗೆ ದೇವರು ಅನೇಕ ಕಾರ್ಯಗಳನ್ನ ಮಾಡ್ತಾನೆ. ಇವತ್ತು ನೀವೇನೇ ಅಂತ ಪ್ರಾರ್ಥನೆಗಳನ್ನ ನಿಮ್ಮ ಬದುಕಲ್ಲಿ ನೀವು ಇಡುವುದಾದ್ರೆ ದೇವರ ಬಳಿಯಲ್ಲಿ ಹೇಳುವಂತ ಕಾರ್ಯ ಒಂದೇ, ನಿನ್ನನ್ನು ಪ್ರೀತಿಸುವಂತ, ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂತ ಅವ್ರಿಗೆ ಖಂಡಿತವಾಗಿ ನೆರವೇರಿಸ್ತಿ. ನಿಮ್ಮಲ್ಲಿ ಬದುಕಲ್ಲಿ ಏನಾದ್ರೂ ನೆರವೇರಿಲ್ವಾ? ಯಾವ್ದೋ ಕಾರ್ಯಗಳು ಸೋಕಿತವಾಗಿದೆಯಾ, ದುಃಖಕರವಾಗಿದೆಯಾ? ಆ ವಿಷಯದ ಬಗ್ಗೆ ನೀವು ದುಃಖಕರವಾಗಿದ್ರೆ ದೇವ್ರಿಗೆ ಹೇಳಿ, ದೇವರೇ ನಿನ್ನ ವಾಗ್ದಾನವನ್ನ ಕೈಗೊಂಡು ನಡೀತಾ ಇದ್ದೀನಿ ನಾನು. ಖಂಡಿತವಾಗಿಯೂ ಏನೇ ಸನ್ನಿವೇಶ ಬರ್ಲಿ ಪ್ರಿಯರೇ, ಎಂತ ದುಃಖ ಬರ್ಲಿ, ಎಂತ ವೇದನೆ ಬರ್ಲಿ, ಈತನು ಯೆರೂಸಲೇಮ್ ಪಟ್ಟಣಕ್ಕೋಸ್ಕರ ಕಣ್ಣೀರಾಗ್ತ. ಯೇಸು ಕ್ರಿಸ್ತನು ದುಃಖ ಪಟ್ಟಿದ್ದು ಎಲ್ಲರವನ್ನ ಸಿಲುಬೆಯಲ್ಲಿ ಪಾಪಿಷ್ಟನಾಗಿ ಆತನ ಸಿಲುಬೆಯಲ್ಲಿ ಓರೋದಕ್ಕೋಸ್ಕರ ಕಣ್ಣೀರಾಗ್ತ. ಇವತ್ತು ನೀವು ಆ ರೀತಿಯಂತ ಕಣ್ಣೀರುಗಳನ್ನ ಆಗ್ತಾ ಇಲ್ಲ. ಆದ್ರೆ ವೈಯಕ್ತಿಕವಾದಂತ ಕಣ್ಣೀರುಗಳಾಗ್ದಾಗ ದೇವರ ಬಳಿಯಲ್ಲಿ ಹೇಳ್ಬೇಕಾದ್ರೆ, ನಿನ್ನ ವಾಗ್ದಾನವನ್ನ ನಾನು ನೆರವೇರಿಸಿದ್ದೇನೆ ಅಂತ ಹೇಳಿ. ವಾಗ್ದಾನವನ್ನ ನೆರವೇರಿಸಲಿಲ್ಲ ಅಂದ್ರೆ ಹೇಗೆ ತಾನೇ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳೋದಕ್ಕೆ ಸಾಧ್ಯವಾಗಿದ್ದಾನೆ? ಹೇಳ್ತಾನೆ, ಕೃಪೆ ಮಾಡಿ ಕಿವಿಗೊಡಬೇಕು, ಕಟಾಕ್ಷಿಸಬೇಕು, ನಿನ್ನ ಸೇವಕನ ಪ್ರಾರ್ಥನೆಯನ್ನ ಲಾಲಿಸಬೇಕು ಅಂತ ಹೇಳ್ತಾನೆ. ದಯವಿಟ್ಟು ಕಿವಿಗೊಟ್ಟು ಕೇಳುವಂತ ದೇವರ ಬಳಿಯಲ್ಲಿ ಕೇಳ್ತಾನೆ ಪ್ರಿಯ ನೆಹಮ್ಯ. ಇವತ್ತು ನಿಮ್ಮ ಪ್ರಾರ್ಥನೆಗೆ ಆ ರೀತಿಯಾದ ವಿಜ್ಞಾಪನೆ, ಆ ರೀತಿಯಾದ ಪ್ರಾರ್ಥನೆ ಮಾಡ್ತಿದೀವಾ? ದೇವರೇ, ದಯವಿಟ್ಟು ನನ್ನ ಪ್ರಾರ್ಥನೆ ಕೇಳು. ಪ್ರಾರ್ಥನೆ ಮಾಡ್ತೀವಿ, ಯಾವ ರೀತಿ ಪ್ರಾರ್ಥನೆ ಮಾಡ್ತೀವಿ? ಒಂದು ಅಟೆನ್ಷನ್ ಪ್ರಾರ್ಥನೆ ನಮ್ಮಲ್ಲಿಲ್ಲ. ಪ್ರಾರ್ಥನೆಯಲ್ಲಿರುವಂತಹ ಅಂಶಗಳ ಬಗ್ಗೆ ನಾವು ಹೆಚ್ಚಾಗಿ ಗಮನ ಸಲ್ಲಿಸಬೇಕಾಗಿದೆ ಪ್ರೇರೆ. ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೀನಿ, ಯಾವ ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೀನಿ? ಪ್ರಾರ್ಥನೆ ಮಾಡುವಂತ ಸಂದರ್ಭ ಬಂದಾಗ ದಯವಿಟ್ಟು ನೀವು ನಿಮ್ಮ ಕಣ್ಣೀರನ್ನ ದೇವರ ಮುಂದೆ ಚೆಲ್ಲಿ, ದೇವರ ಮುಂದೆ ನಿಮ್ಮ ಕಟಾಕ್ಷಿಸುವಂತ ಕಾರ್ಯಕ್ಕಾಗಿ ಬೇಡಿಕೊಳ್ಳಿ. ಯೇಸು ಕ್ರಿಸ್ತನು ಸಹ ಪ್ರಾರ್ಥನೆ ಮಾಡ. ಕ್ರಿಸ್ತಲ್ಲಿ ಪ್ರೇರೆ, ದೇವರ ಬಳಿ ಕೂಗಿ ಪ್ರಾರ್ಥನೆ ಮಾಡಿ. ಯೇಸು ಕ್ರಿಸ್ತನ ಸಂದರ್ಭ ಲೂಕ 17ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನೋಡ್ತೇವೆ. ಕುಷ್ಠ ರೋಗಿಗಳ ಸಂದರ್ಭ ನೋಡ್ತೇವೆ. ಯೇಸು ಕ್ರಿಸ್ತನ ಬರುವಂತ ಸಂದರ್ಭ ಏನ್ ಮಾಡಿದ್ರಂತೆ? ಲೂಕ 17ನೇ ಅಧ್ಯಾಯ 13ನೇ ವಾಕ್ಯ. 10 ಜನ ಕುಷ್ಠ ರೋಗಿಗಳಲ್ಲಿ ನೋಡುವಾಗ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಆತನು ಅವರನ್ನ ನೋಡಿ ಅಂತ ಹೇಳ್ತಾನೆ. ಕ್ರಿಸ್ತನಲ್ಲಿ ಪ್ರಿಯರೇ, ನನಗೆ ನಡೆಯಬೇಕಾದಂತ ಕಾರ್ಯಗಳಿದ್ರೆ ನಾವು ದೇವರ ಬಳಿಯಲ್ಲಿ ಕೇಳಬೇಕು. ಕೇಳುವಾಗ ಕೂಗಿ ಕೇಳಿ, ಕೂಗಿ ದೇವರ ಮುಂದೆ. ಕೂಗೋದಂದ್ರೆ ಯಾವ ರೀತಿಯಲ್ಲಿ ಪ್ರಶ್ನಿಸಬೇಡಿ, ನಿಮ್ಮ ಹೃದಯದಿಂದ ಕೂಗಿ. ನಿಮ್ಮ ಹೃದಯದ ಶಬ್ದ ದೇವರಿಗೆ ಮಾತ್ರ ಕೇಳಬೇಕು. ಕೂಗೋದ್ರಿಂದ ಅಕ್ಕಪಕ್ಕದವರನ್ನು ಎಬ್ಬಿಸೋದು ಅಲ್ಲ. ಅನೇಕ ಸಭೆಗಳಲ್ಲಿ ಅದೊಂದು ಕಾರ್ಯ ಇದೆ. ಕೂಗೋದು, ಕಿರ್ಚೋದು, ಅಳೋದು, ಕುಣಿಯೋದು ಅದಲ್ಲ. ನಿಮ್ಮ ಕೂಗು ದೇವರಿಗೆ ಕೇಳಬೇಕು. ಇಲ್ಲಿ ಹೇಳ್ತದೆ, ಅಲ್ಲಿ ಹೇಳ್ತಾನೆ, ಇಲ್ಲಿ ನೋಡ್ತೇವೆ 12 ಅಥವಾ 13ನೇ ವಾಕ್ಯದಲ್ಲಿ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ತುಂಬಾ ದೂರ ಇದ್ದಾರೆ, ಯೇಸು ಕ್ರಿಸ್ತ ದೂರದಲ್ಲಿದ್ದಾನೆ. ಯೇಸುವೆ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಕೇಳಿದರು. ಆತನು ಅವರನ್ನ ನೋಡಿ ಅಂತ ಕೂಗ್ಬೇಕು ಪ್ರಿಯರೇ. ನಮ್ಮ ವಿಷಯದಲ್ಲಿ ದೇವರಿಗೋಸ್ಕರ ಕೂಗಬೇಕು. ಮತ್ತಾಯ 20ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ನೋಡ್ತೇವೆ. ಮತ್ತಾಯ 20ನೇ ಅಧ್ಯಾಯ 31ನೇ ವಾಕ್ಯವನ್ನು ನೋಡಿ. ಕುರುಡರು, ಇಲ್ಲಿರುವಂತಹ ಕುರುಡರು ಆತನನ್ನ ದಾವೀದನ ಕುಮಾರನೇ ಅಂತ ಕೂಗುವಾಗ ಅಲ್ಲಿರುವಂತ ಜನರು ಏನ್ ಮಾಡಿದ್ರಂತೆ? ಆ ಗುಂಪಿನವರು ಸುಮ್ಮನಿರಿ ಎಂದು ಅವರನ್ನ ಗದರಿಸಲು ಅವರು, ಸ್ವಾಮಿ, ದಾವೀದನ ಕುಮಾರನೇ, ನಮ್ಮನ್ನು ಕರುಣಿಸು ಎಂದು ಹೆಚ್ಚಾಗಿ ಕೂಗಿಕೊಂಡ್ರು ಅಂತ ಹೇಳ್ತಾರೆ. ತಮಗೆ ಸ್ವಸ್ಥತೆ ಆಗ್ಬೇಕಾ? ತಮ್ಮ ಕಾರ್ಯವನ್ನು ನೆರವೇರ್ಬೇಕಾ? ನನ್ನ ಬದುಕಲ್ಲಿ ಈ ಕಾರ್ಯಗಳು ನೆರವೇರ್ಬೇಕಾ? 10 ಜನ ಕುಷ್ಠರೋಗಿಗಳು ಕೂಗಿದ್ರು. ಈ 2 ಕುರುಡರು ಎರಿಗೋ ಹೋಗುವಾಗ ಯೇಸು ಕ್ರಿಸ್ತನ ನೋಡಿ ಗದರಿಸಿದ್ರು, ಕೂಗಿದ್ರು. ಕೂಗೋದು ಅಂದ್ರೆ ಪ್ರಾರ್ಥನೆಯ ಒಂದು ಸಂಕೇತ ಪ್ರಿಯರೇ. ಶೌಟ್ ಮಾಡಿ ದೇವರ ಬಳಿಯಲ್ಲಿ ನಿಮ್ಮ ಕಣ್ಣೀರಿಂದ ಕೂಗಿ ನಿಮ್ಮ ಕಾರ್ಯವನ್ನು ನೆರವೇರಿಸೋದಕ್ಕೆ ದೇವರು ರೆಡಿ ಆಗಿದ್ದಾನೆ ಪ್ರಿಯರೇ.
ಶೋಕದಿಂದಲೂ ಕಣ್ಣೀರಿನಿಂದಲೂ ಉಪವಾಸದಿಂದ ನೆಹೆಮೀಯನು ಹೇಳ್ತಾನೆ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನ ನೆರವೇರಿಸುವವನ ಆತನ ಕಾರ್ಯಗಳನ್ನ ವಿಜ್ಞಾಪನೆಗಳನ್ನ ಕೇಳುವವನೇ ಅಂತ ಹೇಳ್ತಾನೆ. ಬ್ರದರ್, ನಮ್ಮ ವಿಷಯದಲ್ಲಿ ಯಾಕೋ ನೆರವೇರ್ತಿಲ್ಲ, ಕೂಗಿ ದೇವರ ಬಳಿಯಲ್ಲಿ ಕೂಗಿ. ಲಿಸನ್, ಆತನ ಕೇಳೋದಕ್ಕೆ ರೆಡಿ ಆಗಿದ್ದಾನೆ, ಆತನ ಕಿವಿಗಳು ತೆರೆಯಲ್ಪಟ್ಟಿದೆ. ಆದ್ರೆ ನಾವು ಬದುಕಲ್ಲಿ ನಾವು ಕೂಗೋದಿಲ್ಲ ಪ್ರಿಯರೇ. ಯಾವ ರೀತಿಯಲ್ಲಿ ಕೂಗೋದಿಲ್ಲ ಅಂದ್ರೆ ಆ ಶಬ್ದವೇ ನಮ್ಮ ಹೃದಯದಿಂದ ಹೊರಡ್ತಾ ಇಲ್ಲ. ನಮ್ಮ ಕೂಗು ಬೇರೆ ಕಡೆ ಇದೆ, ನಮ್ಮ ಶಬ್ದಗಳು ಬೇರೆ ಕಡೆ ಇದೆ. ದೇವರ ಬಳಿಗೆ ಕೂಗಿ. ಆದಿಕಾಂಡ 21ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನೋಡ್ತೇವೆ, ಆ ಮಗುವಿನ ಕೂಗು ದೇವರಿಗೆ ಕೇಳಿಸ್ತಂದಿದೆ. ಆದಿಕಾಂಡ 21ನೇ ಅಧ್ಯಾಯ 17ನೇ ವಾಕ್ಯದ ಹಾಗಾರನ ಮಗಳು, ಬರ್ಕೊಳ್ಳಿ ಸಾಕು ಟೈಮ್ ನಲ್ಲಿ, ಕೂಗಿದಾಗ ದೇವರ ಬಳಿಯಲ್ಲಿ ಕೂಗಿ ಕೇಳಿಸ್ತು. ಮಗು ಏನ್ ಕೂಗ್ತದೆ, ಏನ್ ಕೂಗಕ್ಕೆ ಏನ್ ಶಬ್ದ ಇರ್ತದೆ ಮಗುಗೆ? ಓದಿ, ಯಾರಾದ್ರೂ ತೆಗೆದಿದ್ರೆ ಅದನ್ನ. ಆದಿಕಾಂಡ 21ನೇ ಅಧ್ಯಾಯ 17ನೇ ವಾಕ್ಯ. ಆ ಹುಡುಗನ ಮೊರೆಯು ದೇವರಿಗೆ ಕೇಳಿತು. ದೇವದೂತನು ಆಕಾಶದಿಂದ ಹಾಗರಳನ್ನು ಕರೆದು, ಹಾಗರಳಿಗೆ ಏನಾಯಿತು ಅಂಜಬೇಡ. ಸಾಕು ಬ್ರದರ್. ಏನಂತೆ, ಏನಾಯ್ತಂತೆ 17ನೇ ವಾಕ್ಯದಲ್ಲಿ? ಹುಡುಗನ ಮೊರೆಯು ದೇವರಿಗೆ ಕೇಳಿತು. ಆ ಹುಡುಗನ ಬಿದ್ದಿರುವ ಸ್ಥಳದಲ್ಲಿ ಅವನ ಶಬ್ದವು ಏನ್ ಕೇಳಿಸ್ತಂತೆ? ಶಬ್ದ ಕೇಳಿಸ್ತಂತೆ, ಕೂಗು ಕೇಳಿಸ್ತಂತೆ, ಕಣ್ಣೀರ್ ನೋಡದಂತೆ ದೇವರು. ಆದ್ರೆ ನಮ್ಮ ಪ್ರಾರ್ಥನೆ ಆ ರೀತಿಯಲ್ಲಿ ಇದೆಯಾ? ಈ ಒಂದು ಲೆಂತ್ ಪೀರಿಯಡ್ ಪ್ರೇಯರ್ ನಡೀತಾ ಇದೆ ಅನೇಕ ಡಿನಾಮಿನೇಷನ್ ಸಭೆಗಳಲ್ಲಿ. ಏನಕ್ಕೆ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸತ್ಯವೇದದಲ್ಲಿ ಆ ವಿಷಯ ಇಲ್ಲ, ಅದು ನಾವು ಮಾಡೋಕ್ಕೂ ಹೋಗೋದಿಲ್ಲ. ಲೆಂತ್ ಡೇ ಪ್ರೇಯರ್ ತುಂಬಾ ಗಂಭೀರವಾಗಿರ್ತಾರೆ. ಯಾವ ಒಂದು ಅವರ ಸ್ಥಿತಿ ಎಲ್ಲ ನಿಮ್ಗೆಲ್ಲ ಗೊತ್ತಿರ್ತದೆ, ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬೇಡ. ತುಂಬಾ ಪ್ರಾರ್ಥನೆಗಳು, ಕಣ್ಣೀರುಗಳು ಇರ್ತಾರೆ. ಬರುವಂತ ದಿನದಲ್ಲಿ ಗುಡ್ ಫ್ರೈಡೆ ಅಂತ ಹೇಳಿದ್ರೆ ನಮ್ಗೆ ಆಲ್ವೇಸ್ ಗುಡ್ ಫ್ರೈಡೆ, ಎಲ್ಲಾನು ನಮಗೆ ಗುಡ್ ಫ್ರೈಡೇನೆ. ಯೇಸು ಕ್ರಿಸ್ತನ ಪುನರುತ್ಥಾನ ನಮಗೆ ಮುಖ್ಯ. ಯೇಸು ಕ್ರಿಸ್ತನ ಶಿಲುಬೆಯ ಮರಣವೂ ಸಹ ನಮಗೆ ಪ್ರಾಮುಖ್ಯವಾಗಿದೆ. ಅದನ್ನ ವಾರ ಅನಿಸ್ತದೆ. ಸರಿ, ಇಲ್ಲಿ ಆ ಹುಡುಗನ ಬಿದ್ದಿರುವಂತ ಸ್ಥಳದಲ್ಲಿ ಅವನ ಶಬ್ದವನ್ನ ದೇವರು ಕೇಳಿಸಿತು ಅಂದ್ರೆ ಬಿದ್ದಂತ ಸ್ಥಳದಲ್ಲಿ ದೇವರ ಶಬ್ದವನ್ನ ಕೇಳ್ತಾನೆ. ಕೂಗುವಂತ ಸ್ಥಳದಲ್ಲಿ ದೇವರು ನಿಮ್ಮ ಶಬ್ದವನ್ನ ಕೇಳ್ತಾನೆ. ಒಬ್ಬರು ಅಡಗಿಸಿದ್ರೆ ಸುಮಗಿರಿ ಅಂತ ಹೇಳಿದಂತ ಆ ಕುರುಡರ ಕೂಗನ್ನ, ಹೆಚ್ಚಾದ ಕೂಗನ್ನ ಯೇಸು ಕ್ರಿಸ್ತನ್ ಕೇಳ್ದ ಅಂತದೆ. ದೂರದಲ್ಲಿರುವಂತ ಕುಷ್ಠರೋಗಿಗಳ ಶಬ್ದವನ್ನ ಯೇಸು ಕ್ರಿಸ್ತನ್ ಕೇಳ್ದ ಅಂತದೆ. ನೇಮೆ ಹೇಳ್ತಾನೆ, ನನ್ನ ಕಣ್ಣೀರನ್ನ ನೋಡಿದಂತ ದೇವರೇ, ನಿನ್ನ ಪ್ರೀತಿಸಿ ನಿನ್ನ ಆಜ್ಞೆಗಳ ಕೈಗೊಳ್ಳುವವನ ಕಿವಿಗೊಡುವವನೇ, ನನ್ನ ಪ್ರಾರ್ಥನೆ ಲಾಲಿಸು ಅಂತ ಕೇಳ್ತಾನೆ. ಯೇಸು ಕ್ರಿಸ್ತ ಹೇಳ್ತಾನೆ, ನನ್ನ ಪ್ರಾಣ ನೊಂದಷ್ಟು ನಾನಿದ್ದೇನೆ, ನಾನು ದೇವರ ಬಳಿಗೆ ಪ್ರಾರ್ಥನೆ ಮಾಡ್ತಾನೆ, ನನ್ನ ಗೆಳೆಯರೇ ನೀವು ಇಲ್ಲಿ ಇರಿ ಅಂತ ಹೇಳ್ತಾನೆ. ಕ್ರಿಸ್ತಲ್ಲಿ ಪ್ರಿಯರೇ, ಪ್ರಾರ್ಥನೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ನನ್ನ ಪ್ರಾರಂಭದಲ್ಲೇ ಹೇಳಿದೆ, ಪ್ರಾರ್ಥನೆ ನಮ್ಮೆಲ್ಲರಿಗೂ ಸಹ ಬೆನ್ನೆಲುಬಾಗಿರಬೇಕು. 39ನೇ ವಾಕ್ಯ 26ನೇ ಅಧ್ಯಾಯ ಮತ್ತೆ ಬರುವ ಮತ್ತಾಯ 26ನೇ ಅಧ್ಯಾಯದಲ್ಲಿ ನಾವು ನಿಮ್ಮ ಇದನ್ನ ಇಟ್ಟಿರಿ, ನಾವು ಅಲ್ಲೇ ನಾವು ನೋಡ್ತೇವೆ. ಇಲ್ಲಿ 3 ಅಂಶಗಳು ನೋಡ್ತೇವೆ. 1ನೇ ಅಂಶದಲ್ಲಿ ಕಣ್ಣೀರಿಂದ ಕೂಗಿ ಪ್ರಾರ್ಥನೆ ಮಾಡಿ. 2ನೇ ಕಾರ್ಯವನ್ನು ನೋಡುವ 26ನೇ ಅಧ್ಯಾಯ 39ನೇ ವಾಕ್ಯ ನೋಡಿ. ಏನ್ ಪ್ರಾರ್ಥನೆ ಮಾಡ್ತಾನೆ ಎಂದು ಹೇಳಿ ಸ್ವಲ್ಪ ಮುಂದೆ ಹೋಗಿ ಬೋರಲು ಬಿದ್ದು, ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯಿಂದ ನನ್ನನ್ನ ಬಿಟ್ಟು ಹೋಗಲಿ, ಹೇಗೋ ನನ್ನ ಚಿತ್ತವಲ್ಲ ನಿನ್ನ ಚಿತ್ತದಂತೆ ಆಗಲಿ ಎಂದು ದೇವರನ್ನ ಪ್ರಾರ್ಥಿಸಿದನು. ಆಮೇಲೆ ಆ ಶಿಷ್ಯರು ಬೆಳಿಗ್ಗೆ ಬಂದು ಅವರು ನಿದ್ದೆ ಮಾಡುವುದನ್ನ ಕಂಡು ಪೇತ್ರನು, ಹೀಗೋ ಒಂದು ಗಳಿಗೆ ಆದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರಾ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದ್ರೆ ದೇಹಕ್ಕೆ ಬಲ ಸಾಲದು. ಕ್ರಿಸ್ತನ ಪ್ರಿಯರೇ, ಇಲ್ಲಿ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡ್ತಿದ್ದಾನೆ, ದೇವರೇ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತ ಅಂತ ಹೇಳ್ತಾನೆ. ಇಲ್ಲಿ ಏನ್ ನಡೀತದೆ? 42ನೇ ವಾಕ್ಯ 42ನೇ ವಾಕ್ಯದಲ್ಲಿ ಹೇಳ್ತದೆ, ತಿರುಗಿ 2ನೇ ಸಾರಿ ಹೋಗಿ. ಗಮನ ಇಡಿ, ಫಸ್ಟ್ ಸಾರಿ ಪ್ರಾರ್ಥನೆ ಮಾಡಿದನ ಯೇಸು ಕ್ರಿಸ್ತನ ಅದೇ ಗೆತ್ಸೇಮನೆ ತೋಟದಲ್ಲಿ. ತಿರುಗಿ 2ನೇ ಸಾರಿ ಏನ್ ಮಾಡ್ತಿದ್ದಾನೆ? ತಿರುಗಿ 2ನೇ ಸಾರಿ ಹೋಗಿ, ನನ್ನ ತಂದೆಯೇ, ನಾನು ಕುಡಿದ ಹೊರತು ಈ ಪಾತ್ರೆ ಬಿಟ್ಟು ಹೋಗಕೂಡದಾಗಿದ್ದರೆ ನಿನ್ನ ಚಿತ್ತವೇ ಆಗಲಿ ಎಂದು ಪ್ರಾರ್ಥನೆ ಮಾಡಿದನು. 43ನೇ ವಾಕ್ಯ, ಆತನು ತಿರುಗಿ ಬಂದಾಗ ಅವರು ನಿದ್ದೆ ಮಾಡೋದನ್ನ ಕಂಡನು, ಅವರ ಕಣ್ಣು ಭಾರವಾಗಿತ್ತು. ಆಮೇಲೆ ತಿರುಗಿ ಅವರನ್ನ ಬಿಟ್ಟು ಹೋಗಿ
ಅದೇ ಮಾತನ್ನ ಹೇಳ್ತಾ ಮೂರನೇ ಸಾರಿ ಪ್ರಾರ್ಥನೆ ಮಾಡಿದ್ರು. ಇದು ಮೂರು ಅಂಶಗಳಲ್ಲಿದೆ. ಕ್ರಿಸ್ತನ ಪ್ರಿಯರೇ, ಎಷ್ಟು ಸಾರಿ ಪ್ರಾರ್ಥನೆ ಮಾಡ್ದ ಒಂದೇ ವಿಷಯವನ್ನ? 3 ಟೈಮ್. ಫಸ್ಟು ಯೇಸು ಕ್ರಿಸ್ತನ ಸ್ಥಿತಿ ನನಗೆ ಗೊತ್ತಾಯ್ತು, ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಹೆಂಗಿದೆ ಯೇಸು ಕ್ರಿಸ್ತನ ಸ್ಥಿತಿ ಇಲ್ಲಿ ಗೆತ್ಸೇಮನೆ ತೋಟದಲ್ಲಿ? ಪ್ರಾಣವು ಸಾಯುವಷ್ಟು ಆತನು ದುಃಖಕರವಾಗಿ ಆತನ ಸನ್ನಿವೇಶ ಪ್ರಾರಂಭವಿದೆ. ಹೇಗೆ ನೆಹೆಮೀಯನು ಆ ಮಣ್ಣಿನ ಮೇಲೆ ಕುಂತ್ಕೊಂಡು ಅಳ್ತಾ ಇದ್ನೋ ಅದಕ್ಕಿಂತ 100 ಪಟ್ಟು ಯೇಸು ಕ್ರಿಸ್ತನಲ್ಲಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಿದ್ದಾನೆ. 1 ಸಾರಿ ಅಲ್ಲ, 2 ಸಾರಿ ಅಲ್ಲ, ಎಷ್ಟು ಸಾರಿ ಪ್ರಾರ್ಥನೆ ಮಾಡ್ದ? 3 ಸಾರಿ ಅಂತ ಹೇಳಿದೆ ನೋಡಿ. ಅದೇ ಮಾತು 32ನೇ ವಾಕ್ಯದಲ್ಲಿ, 43ನೇ ವಾಕ್ಯದಲ್ಲಿ, 44ನೇ ವಾಕ್ಯ. ಆಮೇಲೆ ತಿರುಗಿ ಅವರು ಬಿಟ್ಟು ಹೋಗಿ ತಿರುಗಿ ಅದೇ ಮಾತನ್ನ ಹೇಳುತ್ತಾ, ಯಾವ ಮಾತನ್ನ? ಯಾವ ಮೊದಲನೇ ಮಾತು ಹೇಳಿದನ ಅದೇ ಮಾತನ್ನ 2ನೇ ಸಾರಿ ಹೇಳಿ, ಅದೇ ಮಾತನ್ನ 3ನೇ ಸಾರಿ ಹೇಳಿ ಹೇಳ್ತಾನೆ. ಅದೇ ಮಾತನ್ನ ಹೇಳಿ 3ನೇ ಸಾರಿ ಪ್ರಾರ್ಥಿಸಿದನು. ಕ್ರಿಸ್ತನ ಪ್ರಿಯರೇ, 1 ಸಾರಿ ನೀವು ಪ್ರಾರ್ಥನೆ ಮಾಡಿದ ತಕ್ಷಣ ದೇವ್ರು ನನಗೆ ಕೊಟ್ಬಿಡ್ತಾನೆ ಅನ್ನೋದಾದ್ರೆ, ಹಂಗೆ ನೆನೆಸೋದಾದ್ರೆ ಸ್ವಲ್ಪ ನೀವು ನಿಮ್ಮ ಬುದ್ಧಿಯನ್ನ ಬೇರೆ ಕಡೆಗೆ ತಿರುಗಿಸಿ. ನಾವು ஒரு டைம் ஜெபித்தே தேவன் நிறைவேற்றுறார், ஒரு டைம் ஜெபித்தே நிறைவேற்றல, அப்புறம் நம்ம என்ன பண்ணணும்? அந்த விஷயத்தை விட்டுடுங்க. அப்படியா? இயேசு கிறிஸ்து நம்மளுக்கு பாடம் சொல்லி கொடுத்து கொண்டு இருக்கிறார். ஒரு விஷயத்தை 1 வாட்டி இல்லைங்க, 2 வாட்டி இல்லை, 3 வாட்டி ஜெபிங்கன்னு சொல்லி கொடுக்குறார். உங்களுக்கு தேவையாதே அதுக்காக ஜெபிங்க, அந்த விஷயத்துக்காக ஜெபிங்க. உங்களை பிள்ளைங்களுக்காக ஜெபிக்கணுமா? 1 வாட்டி இல்ல, 3 வாட்டி ஜெபிங்க. தேவன் கேட்கறதுக்கு ரெடியா இருக்கிறான். இயேசு கிறிஸ்து 1 வாட்டியில ஜெபிக்கலைங்க, 3 வாட்டி ஜெபிச்சார் ஒரே விஷயத்துக்காக. ಒಂದೇ ವಿಷಯವನ್ನ 3 ಸಾರಿ ಪ್ರಾರ್ಥನೆ ಮಾಡ್ತಾನೆ ಯೇಸು ಕ್ರಿಸ್ತ. ನಾವು 1 ಸಾರಿ ಪ್ರಾರ್ಥನೆ ಮಾಡಿದ ತಕ್ಷಣ ಮುಗಿದೋಯ್ತು. ಬ್ರದರ್, ನನ್ನ ಮಗಳನ್ನ ದೇವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಒಪ್ಸ್ಬಿಟ್ಟೆ, ಇನ್ನು ಅವಳು ಉಂಟು ದೇವ್ರು ಉಂಟು, ಮುಗಿದೋಯ್ತಾ? ನನ್ನ ಮಗನ್ನ ದೇವ್ರಿಗೋಸ್ಕರ ದೇವ್ರ ಹತ್ರ ಹೇಳಿ ಪ್ರಾರ್ಥನೆ ಮಾಡಿ ಬಿಟ್ಬಿಟ್ಟಿದೀನಿ, ಇನ್ನು ಅವನು ಉಂಟು, ನನ್ನ ಮಗ ಉಂಟು, ದೇವ್ರು ಉಂಟು, ಮುಗಿದೋಯ್ತಾ? ಯಾರಿಗೋಸ್ಕರನಲ್ಲ, ನೀವು ಒಂದು ವಿಷಯವನ್ನ ದೇವರ ಬಳಿ ಇಟ್ರೆ 1 ಸಾರಿ ಅಲ್ಲ, 3 ಸಾರಿ ಹೇಳಿ. ಆ ವಿಷಯವನ್ನೇ ನಾವು ಸ್ಕ್ರಿಪ್ಟ್ ರೀಡಿಂಗ್ ಅಲ್ಲಿ ಓದಿದ್ದು. ಲೂಕ ಏನ್ ಹೇಳ್ತಾನೆ? ಲೂಕದಲ್ಲಿ 18ನೇ ಅಧ್ಯಾಯದಲ್ಲಿ ನಾವು ನೋಡುವಂತ ಕಾರ್ಯ ಏನು? 7ನೇ ವಾಕ್ಯ ಬೇಗ ನೋಡಿ, ಬೇಗ. ಲೂಕ 18ನೇ ಅಧ್ಯಾಯ 7-8ನೇ ವಾಕ್ಯವನ್ನು, 6ನೇ ವಾಕ್ಯವನ್ನು ತಿಳಿಸಿ ಪ್ಲೀಸ್. ಈ ಕಾವ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರರಾದ ಈ ನ್ಯಾಯಾಧಿಪತಿ ಅಂದುಕೊಂಡದನ್ನು ಆಲೋಚಿಸಿಕೊಳ್ಳಿ, ದೇವರಾದುಕೊಂಡವರು 5ನೇ ವಾಕ್ಯ ಓದಿ ಸರಿ. ಆದರೂ ಈ ವಿಧವೆ ನಾನು ಕಾಡುತ್ತಾ ಬರೋದ್ರಿಂದ ಈಕೆ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡಬೇಕು, ಇಲ್ಲವಾದರೆ ಈಕೆ ಬಂದು ಕಡೆಗೆ ನನ್ನನ್ನು ಕರೀತಾಳು ಎಂದು ತನ್ನೊಳಗೆ. ಒಬ್ಬ ಕಠಿಣವಾದಂತ ನ್ಯಾಯಾಧಿಪತಿ, ದೇವರನ್ನ ನಂಬದೇ ಇರೋ ಮನುಷ್ಯರಿಗೆ ಗೌರವ ಕೊಡದೇ ಇರುವಂತ ಈ ಮನುಷ್ಯ, ಒಂದು ವಿಧವೆ, ಗಂಡ ಇಲ್ಲದಂತಹ ವಿಧವೆ ಅಂದ್ರೆ ನಮ್ಗೆ ಗೊತ್ತಿದೆ, ಆಶ್ರಯವಿಲ್ಲದಿರುವಂತ ಒಂದು ಸ್ತ್ರೀ ಒಂದು ನ್ಯಾಯವನ್ನ ಕೇಳ್ತಿದ್ದಾಳೆ, ಮೋಸ ಆಗಿದೆ ಅವಳಿಗೆ. ಆ ನ್ಯಾಯ ಕೇಳೋದಕ್ಕೆ ಹೋದ್ರೆ ನ್ಯಾಯಾಧಿಪತಿ ಸರಿ ಇಲ್ಲ. ಯೇಸು ಕ್ರಿಸ್ತನ ಹೇಳುವಂತ ಸಾಮ್ಯ ಗಮನ ಇಡಿ. ಸಾಮ್ಯದಲ್ಲಿ ಯಾಕೆ ಯೇಸು ಕ್ರಿಸ್ತನ ಇದನ್ನ ಹೇಳ್ತಿದ್ದಾನೆ ಅಂತ, ಈ ಭೂಮಿಯಲ್ಲಿ ಅಂತ ವ್ಯಕ್ತಿಗಳು ಎಷ್ಟೇ ಇದ್ರು ಸಹ ದೇವರು ಆ ರೀತಿಯಲ್ಲಿ ಅಲ್ಲ ಅನ್ನೋದಕ್ಕೋಸ್ಕರ ಉದಾಹರಣೆ ಕೊಡ್ತಿದ್ದಾನೆ ಇದನ್ನ. ವಿಧವೆ ಎಷ್ಟು ಸಾರಿ ಓದ್ಲಂತೆ? 4ನೇ ವಾಕ್ಯದಲ್ಲಿ ಹೇಳ್ತದೆ. 4ನೇ ವಾಕ್ಯ, ಅವರು ಸ್ವಲ್ಪ ಕಾಲ ಮುಗಿದುಕೊಳ್ಳಲಿಲ್ಲ, ಆಮೇಲೆ ಅವರು ನಾನು ದೇವರಿಗೆ ನೋಡಲ್ಲ. ಏನಂತೆ? ಎಷ್ಟು ಕಾಲ ಓದ್ಲಂತೆ? ಸ್ವಲ್ಪ ಕಾಲ ಏನ್ ಮಾಡ್ಲಿಲ್ಲ, ಆ ವಿಧವೆ ಮಾತಿಗೆ ಏನ್ ಮಾಡ್ಲಿಲ್ಲ. ಹಂಗಂದ್ರೆ ಅರ್ಥ ಏನು? ಸ್ವಲ್ಪ ಕಾಲ ಅಂದ್ರೆ ಒಂದ್ ವೇಳೆ 6 ತಿಂಗಳ, 1 ವರ್ಷನ, 2 ವರ್ಷನ ಗೊತ್ತಿಲ್ಲ. ಸ್ವಲ್ಪ ಕಾಲ ಮನ್ಸ್ಕೊಳ್ಲಿಲ್ಲ ಅಂದ್ರೆ ಆ ಸ್ವಲ್ಪ ಕಾಲದವರೆಗೂ ವಿಧವೆ ಎಲ್ಲಿ ಹೋಯ್ತಾ ಇದ್ಲು? ಆ ನ್ಯಾಯಾಧಿಪತಿ ಹತ್ರ ಹೋಗಿ ಏನ್ ಮಾಡ್ತಿದ್ದಾಳೆ? ಕೇಳ್ತಾನೇ ಇದ್ದಾಳೆ. 1 ತಿಂಗಳು ಕೇಳಲ್ಲ, 2 ತಿಂಗಳು ಕೇಳಲ್ಲ, ಬೆಳಿಗ್ಗೆ ಕೇಳಲ್ಲ, ಸಂಜೆ ಕೇಳಲ್ಲ. ನಮಗಂತೂ ಗೊತ್ತಿಲ್ಲ ಪ್ರೇರೆ, ವೇದ ವಾಕ್ಯ ಯೇಸು ಕ್ರಿಸ್ತ ಹೇಳ್ತಾನೆ ಸ್ವಲ್ಪ ಕಾಲ ಮನಸ್ಸು ಕೊಡ್ಲಿಲ್ಲ ಅನ್ನು. ಸ್ವಲ್ಪ ಕಾಲ ಅನ್ನೋದು ಗಮನ ಇಡಿ. ನನ್ನ ಪ್ರಕಾರ ನನ್ನ ಮನಸ್ಸಿನಿಗೆ ನನಗೆ ತೋರಿಸುವಂತ ಕಾರ್ಯ ಅಂದ್ರೆ ವರ್ಷಗಟ್ಲೆ ಕೇಳಿದಾಳೆ ಅಂತ ಅರ್ಥ. ತನ್ನ ನ್ಯಾಯವನ್ನು ವರ್ಷಗಟ್ಲೆ ಒಬ್ಬ ಕಠಿಣ ಮನಸ್ಸು ಹತ್ರ ಕೇಳಿದ್ದಾಳೆ. ನಂತರ ಯೇಸು ಕ್ರಿಸ್ತನು ಹೇಳ್ತಾನೆ 5ನೇ ವಾಕ್ಯದಲ್ಲಿ, ಆ ಮನುಷ್ಯ ಹೇಳ್ತಾನೆ, ನಾನು ದೇವರಿಗೂ ಎದುರುವವನಲ್ಲ, ಮನುಷ್ಯರಿಗೂ ಲಕ್ಷ್ಯ ಮಾಡುವಲ್ಲ, ಆದರೂ ಗಮನ ಇಡಿ, ಆದರೂ ಈ ವಿಧವೆ ನನ್ನನ್ನ ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನ ವಿಚಾರಿಸಿ ತೀರ್ಪು ಮಾಡುವೆನು, ಇಲ್ಲವಾದರೆ ಈಕೆ ಏನ್ ಮಾಡ್ತಾಳೆ? ನನ್ನನ್ನ ಬಂದು ಕಡೆವರೆಗೂ ನಾನು ಏನ್ ಮಾಡ್ತಾಳೆ? ದಂಡಿಸ್ತಾಳೆ. ಹಂಗದ ಅರ್ಥ ಏನು? ಯೇಸು ಕ್ರಿಸ್ತನ ಸಾಮ್ಯದ ಅರ್ಥ ಏನು? ದೇವರ ಬಳಿಯಲ್ಲಿ ಒಂದು ವಿಷಯವನ್ನ ಪ್ರಾರ್ಥನೆ ಮಾಡಿದ್ರೆ ಮಾಡ್ತಾನೇ ಇರಿ. ಎಗೇನ್ ಪ್ರಾರ್ಥನೆ ಮಾಡ್ತಾರಿ.
ಆ ಪ್ರಾರ್ಥನೆ ಸಕ್ಸಸ್ ಆಗೋವರೆಗೂ ಪ್ರಾರ್ಥನೆ ಮಾಡ್ತಾ ಇರಿ. ಆ ವಿಷಯ ನಿಮಗೆ ಸೇರೋವರೆಗೂ ಪ್ರಾರ್ಥನೆ ಮಾಡ್ತೀರಿ. ವಿಷಯ ಕರೆಕ್ಟ್ ಆಗಿರ್ಬೇಕು, ಅದು ಗಮನ ಇಟ್ಕೊಳ್ಳಿ. ಯಾವ ವಿಷಯವನ್ನ ಪ್ರಾರ್ಥನೆ ಮಾಡ್ತೀರಿ ಆ ವಿಷಯ ಗಮನ ಇಟ್ಕೊಳ್ಳಿ. ಆ ವಿಷಯವನ್ನ ಒಂದು ಸಾರಿ ಅಲ್ಲ ಪ್ರೇರೆ, ಕಾಲ ಕ್ರಮೇಣವಾಗಿ ಕೇಳಿ. ಯೇಸು ಕ್ರಿಸ್ತನು ಇದನ್ನೇ ಮಾಡ್ದ, ಒಂದೇ ವಿಷಯವನ್ನ 3 ಸಾರಿ ಪ್ರಾರ್ಥನೆ ಮಾಡ್ದ. ಇದೇ ಗೆತ್ಸೆಮನೆ ತೋಟದ ಪ್ರಾರ್ಥನೆ. ಹೇಗೇನ್ 1 ವರ್ಷದಲ್ಲಿ ನೆರವೇರಿಲ್ವಾ ಆ ಕಾರ್ಯ? ಬರೋ ವರ್ಷದಲ್ಲಿ ನೆರವೇರುತ್ತೆ. ಇವತ್ತಾಗಿಲ್ವಾ? ನಾಳೆ ನೆರವೇರುತ್ತೆ. ಇವತ್ತು ಸರಿಯಾಗಿಲ್ವಾ ನನ್ನ ಮಗ? ನಾಳೆ ಸರಿಯಾಗ್ತಾನೆ. ನಿಮ್ಮ ಕಣ್ಣೀರನ್ನ ಯೇಸು ಕ್ರಿಸ್ತನ ಬಳಿಯಿಂದ ದೇವರಿಗಿಡಿ. ಮಗಳ ವಿಷಯದಲ್ಲಿ ಭವಿಷ್ಯ ರೂಪಿಸ್ಬೇಕಾ? ಮಗಳು ದೇವರ ಬಳಿಯಲ್ಲಿಡಿ. ಕುಟುಂಬದ ಸಮಸ್ಯೆಗಳಿದೆಯಾ? ಸಾಲದ ಬಾಧೆ ಇದೆಯಾ? ಅನಾರೋಗ್ಯದ ತೊಂದರೆ ಇದೆಯಾ? ಕುಟುಂಬ ನಮ್ಮನ್ನ ತಳ್ಳಿಟ್ಟಿದೆಯಾ? ಸಭೆ ನಮ್ಮನ್ನ ಬೇಡ ಅಂತಿದೆಯಾ? ಎಷ್ಟು ಸಾರಿ ಪ್ರಾರ್ಥನೆ ಮಾಡೋದು ಬ್ರದರ್? ಸಾಕಾಗ್ಬಿಟ್ಟಿದೆ ಅಂತ ಯಾವ ಕಾರಣಕ್ಕೂ ನಿಮ್ಮ ಬಾಯಲ್ಲಿ ಬರಬಾರದು. ಈ ವಿಧವೆ ಸ್ತ್ರೀ ಕಾಲವೆಲ್ಲ ನ್ಯಾಯನ ಕೇಳುದಂತೆ, ಕಾಲವೆಲ್ಲ ನ್ಯಾಯ ಕೇಳುದು. ನಾವ್ ಹಂಗಲ್ಲ, ಫೆಡಪ್ ಆಗೈತಿವಿ. 1 ಸಾರಿ ಹೇಳ್ತೀವಿ, 2 ಸಾರಿ ಇಲ್ಲ 3ನೇ ಸಾರಿ. ನಿಮ್ಗೆ ನಾ ಪ್ರಾರಂಭದಲ್ಲಿ ಹೇಳಿದೆ, ಈ ಪ್ರಾರ್ಥನೆ ಸಕ್ಸಸ್ ಆಯ್ತಾ? ಯೇಸು ಕ್ರಿಸ್ತನ ಪ್ರಾರ್ಥನೆ ಸಕ್ಸಸ್ ಆಯ್ತಾ? ಸಕ್ಸಸ್ ಆಯ್ತಾ? ನೋ. 5 ರೊಟ್ಟಿ 2 ಮೀಡನ್ನ ಕುಕ್ಕೆಗಳ ಲೆಕ್ಕದಲ್ಲಿ ಕೊಟ್ಟಂತ ದೇವರು, 7 ರೊಟ್ಟಿ ಅನೇಕ ಮೀನುಗಳನ್ನ ತುಂಬಿಸಿ ಕೊಟ್ಟಂತ ದೇವರು. ಈ ಪ್ರಾರ್ಥನೆಗೆ ಉತ್ತರ ಸಿಗ್ಲೇ ಇಲ್ಲ. ಆದ್ರೆ ಇಲ್ಲಿ ಯೇಸು ಕ್ರಿಸ್ತನು ಸಾಮ್ಯದಲ್ಲಿ ಹೇಳ್ತಿದ್ದಾನೆ, ನೀವು ಕೇಳ್ತಾನೆ ಇರಿ, ನಿಮಗೆ ದೇವರು ಕೊಡೋದಕ್ಕೆ ರೆಡಿ ಆಗಿದ್ದಾನೆ. ಅದಕ್ಕೆ 1ನೇ ವಾಕ್ಯದಲ್ಲಿ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಿ. ಯಾವ್ದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು? ಯಾಕೆ ಪ್ರಾರ್ಥನೆ ಮಾಡ್ಬೇಕು? ನಾನು ನಿಮ್ಮ ಬೆನ್ನೆಲುಬೆ ಅದೇ, ನನ್ನ ಬೆನ್ನೆಲುಬೆ ಪ್ರಾರ್ಥನೆ. ನಾನು ಪ್ರಾರ್ಥನೆ ಮಾಡದೆ ಬಿಟ್ಬಿಟ್ಟಿದ್ದೀನಿ. ನಾನು ಕೇಳಿದ್ದೀನಿ ಒಬ್ಬರನ್ನ, ನಾನು ಪ್ರಾರ್ಥನೆ ಮಾಡದೆ ಬಿಟ್ಬಿಟ್ಟಿದ್ದೀನಿ ಬ್ರದರ್, ಚರ್ಚ್ಗೆ ಹೋಗೋದೇ ಬಿಟ್ಬಿಟ್ಟಿದ್ದೀನಿ. ಹೋಗಿ, ಪರವಾಗಿಲ್ಲ. ಕಾಲಗಳು ಮಾತಾಡುತ್ತೆ, ಸಮಯಗಳು ಮಾತಾಡುತ್ತೆ. ಯೇಸು ಕ್ರಿಸ್ತನು ಒಂದೇ ವಿಷಯವನ್ನ 3 ಸಾರಿ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ದ, ದುಃಖದಿಂದ ಪ್ರಾರ್ಥನೆ ಮಾಡ್ದ. ಹೃದಯ ನೊಂದೋಗಿದೆ. ದೇವರೇ, ನಿನ್ನ ಚಿತ್ತವಾದರೆ ಪಾತ್ರೆಯಿಂದ ನನ್ನ ನೀಗಿಸು, ನಿನ್ನ ಚಿತ್ತವಾದರೆ ನನ್ನ ಪ್ರಾರ್ಥನೆ ನೀಗಿಸು. ಕ್ರಿಸ್ತನ ಪ್ರಿಯರೇ, ಆತನು ಪ್ರಾರ್ಥನೆ ಕೇಳ್ತಾ 3 ಸಾರಿ ಪ್ರಾರ್ಥನೆ ಮಾಡ್ತಾರೆ. ಅವನ ಜೊತೆಯಲ್ಲಿ ಬಂದವರು ಯಾರು ಸಹ ಪ್ರಾರ್ಥನೆ ಮಾಡಲಿಲ್ಲ. ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದಾರೆ. ಕೊನೆ ಸಾರಿ ಬಂದಾಗ್ಲೂ ಸಹ ಅಲ್ಲಿ ನಿದ್ರೆ ಮಾಡ್ತಿದ್ದಂತ ವೇದವಾಕ್ಯ ಹೇಳುತ್ತೆ. 3ನೇ ಅಂಶವನ್ನು ನೋಡುವ, ಅದು 26ನೇ 39ನೇ ವಾಕ್ಯ. ಏನ್ ಕೇಳ್ತಾನೆ ಯೇಸು ಕ್ರಿಸ್ತನು? ಪ್ರಾರ್ಥನೆ ಏನಿದೆ? ಯೇಸು ಕ್ರಿಸ್ತನ ಪ್ರಾರ್ಥನೆಯಲ್ಲಿ ಏನಿದೆ? ಅಂಶ ಏನಿದೆ? ಏನಿದೆ? ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನಿಂದ ಬಿಟ್ಟು ಹೋಗ್ಲಿ. ಹೇಗೋ, ಇಲ್ಲಿ ಗಮನ ಇಡಿ, ಹೇಗೋ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತಾಗಲಿ. ಇದು ಯೇಸು ಕ್ರಿಸ್ತನ ಮೂಲ ಪ್ರಾರ್ಥನೆ. ಈ ಪ್ರಾರ್ಥನೆಯಲ್ಲಿ ಇನ್ನು ಯೇಸು ಕ್ರಿಸ್ತನ ಮಾಡಿದ ಸುವಾರ್ತೆ ಕಾಲದಲ್ಲಿ ಮಾಡಿದ ಪ್ರಾರ್ಥನೆಗಳಲ್ಲೂ ಇದೇ ಪಾಯಿಂಟ್. ದೇವರೇ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನೆರವೇರಲಿ. 5 ರೊಟ್ಟಿ 2 ಮೀನು ಇಟ್ಟು ಪ್ರಾರ್ಥನೆ ಮಾಡೋ ತಂದೆಯೇ, ಈ ಪ್ರಾರ್ಥನೆಯನ್ನ ಕೇಳ್ತಾ ಇದ್ದೀನಿ. ಇಷ್ಟು 1000 ಜನರು ಇಲ್ಲಿ ಕುಂತಿದ್ದಾರೆ, ಪುರುಷರು 5000. ನೀನು ಆಶ್ರಯಿಸು, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ. ಕುಕ್ಕೆ ತುಂಬಿ ಸುರಿತೈತೆ. ಬಲಗಡೆ ಬಲೆ ಹಾಕಿ ಅಂತ ಹೇಳ್ತಾನೆ ಪೇತ್ರನನ್ನ. ಅವಳು ಪ್ರಾರ್ಥನೆ ಮಾಡಿರ್ತಾನೆ ಇಸ್ಕಿಸ್ತಾನೆ, ತಂದೆ, ಇವರನ್ನ ನನ್ನ ಸೇವೆಗೆ ಕರಿಬೇಕು ಅಂದ್ರೆ ಇವರ ಬಲೆ ಹರಿಬೇಕು ಅಂತ ಕೇಳ್ತೇನೆ. ಅದು ನನ್ನ ಚಿತ್ತವಲ್ಲ ನಿನ್ನ ಚಿತ್ತದ ಮಾತೆ. ಇಲ್ಲಿ ಯೇಸು ಕ್ರಿಸ್ತನು ಸಿಲುಬೆ ಮರಣಕ್ಕೆ ಹೋದಾಗಲೂ ಅದನ್ನ ಹೇಳ್ತಿದ್ದಾನೆ. ಹೃದಯ ಸಾಯುವಷ್ಟಿದೆ ಅಂತೆ, ದುಃಖ, ಕಣ್ಣೀರು ಚಿಮ್ಮಿ ಬರ್ತಾ ಇದೆ, ನೊಂದೋಗಿದೆ, ಮೇಲಡ್ದವೆ, ಆತನ ಮನಸ್ಸು ಗುಂದೋಗಿದೆ. ಅಷ್ಟರ ಮಟ್ಟಿಗೆ ಸ್ಟ್ರಗಲ್ ಆಗ್ತಿದೆ ಯೇಸು ಕ್ರಿಸ್ತಂದು. ಆದ್ರೆ ದೇವರ ಹತ್ರ ಕೇಳಿದ ಒಂದೇ ಒಂದು, ನನ್ನ ತಂದೆಯೇ ಸಾಧ್ಯವಾಗಿದ್ದರೆ ಪಾತ್ರೆಯಿಂದ ನನ್ನನ್ನ ಬಿಟ್ಟು ಹೋಗಲಿ, ಪಾತ್ರೆಯನ್ನ ಬಿಟ್ಟು ಹೋಗಲಿ. ಹೇಗೋ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ. ಕ್ರಿಸ್ತನ ಪ್ರಿಯರೇ, ನಮ್ಮ ಪ್ರಾರ್ಥನೆ ಏನಾಗಿರಬೇಕು ಅಂತ ಗಮನ ಇಡಿ. ಯೇಸು ಕ್ರಿಸ್ತ ನಮಗೆ ಹೇಳ್ಕೊಡ್ತಿದ್ದಾನೆ ಪ್ರಾರ್ಥನೆ. ಒಂದ್ ಹೇಳ್ತಾನೆ, ನಿಮ್ ಮನಸ್ಸು ನೊಂದಷ್ಟು ಪ್ರಾರ್ಥನೆ ಅಂದಾಗ ನಿಮ್ಮ ಬೇಕಾದವ್ರನ್ನ ಕರ್ಕೊಳ್ಳಿ ಜೊತೆಲಿ. ನಿಮಗೆ ಆತ್ಮೀಯರಿದ್ರೆ ಅವ್ರ ಜೊತೆಯಲ್ಲಿ ಕರ್ಕೊಳ್ಳಿ, ಅವ್ರ ಜೊತೆಯಲ್ಲಿ ಪ್ರಾರ್ಥನೆ ಮಾಡಿ. ಸಿಸ್ಟರ್ ಬನ್ನಿ, ಚರ್ಚ್ ಬಿಲ್ಡಿಂಗ್ ಖಾಲಿ ಆಗಿದೆ, ನನ್ನ ಕುಟುಂಬಗೋಸ್ಕರ ಪ್ರಾರ್ಥನೆ ಇಟ್ಟಿದ್ದೀನಿ, ದಯವಿಟ್ಟು ಬನ್ನಿ. ನಮ್ಮ ಕುಟುಂಬ, ನಮ್ಮ ಸಭೆಗೋಸ್ಕರ ಪ್ರಾರ್ಥನೆ ಮಾಡೋ ಬನ್ನಿ. ಫ್ರೈಡೆ ಪ್ರೇಯರ್ ಮಾಡೋ ಬನ್ನಿ. ವೆಡ್ನೆಸ್ಡೇ ಯಾವ ಡೇ ಬೇಕಾದ್ರೆ ನೀವು ಪ್ರಾರ್ಥನೆ ಮಾಡಿ.
ಯಾರು ಬರ್ಲಿಲ್ವಾ, ಡೋರ್ ಓಪನ್ ಮಾಡಿ ಬನ್ನಿ, ಪ್ರಾರ್ಥನೆ ಮಾಡಿ, ಮನೇಲಿ ಮಾಡಿ, ಎಲ್ಲಿ ಬೇಕಾದ್ರೂ ಮಾಡಿ, ಹೋಗಿ ಗಾಡಿ ತಗೊಂಡು ಚಾಮುಂಡಿ ಬೆಟ್ಟಕ್ಕೆ ಮೇಲೆ ಹೋಗ್ಬಿಟ್ಟು ಬೆಟ್ಟದ ಹತ್ರ ಹೋಗಿ ಗುಡ್ಡದ ಮೇಲೆ ಪ್ರಾರ್ಥನೆ ಮಾಡಿ, ಎಲ್ಲಿ ಬೇಕಾ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡುವಷ್ಟು ನೊಂದಂತ ಹೃದಯಗಳು ನಿಮ್ಮಲ್ಲಿ ಇದ್ರೆ ಅದನ್ನ ರಿಪೀಟ್ 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 ಮಾಡ್ತಾನೆ ಇರಿ. ಆ ಕಾರ್ಯವನ್ನ ಖಂಡಿತವಾಗಿ ದೇವರು ನೆರವೇರಿಸ್ತಾನೆ ಪ್ರಿಯರೇ. ವಿಧವೆ ಸ್ತ್ರೀಗೆ ಹೇಳ್ತಾನೆ, ಅವಳು ತುಂಬಿದ ಉತ್ತರದಿಂದ ಓದ್ಲು ಅಂತ. ಕ್ರಿಸ್ತನ ಪ್ರಿಯರೇ, ಯೇಸು ಕ್ರಿಸ್ತನ ಹೇಳ್ತಾನೆ, ಇಲ್ಲಿ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ಮಾತ್ರ ನೆರವೇರಬೇಕು. 42ನೇ ವಾಕ್ಯದಲ್ಲೂ ಅದನ್ನೇ ಹೇಳ್ತಾನೆ. 42ನೇ ವಾಕ್ಯ ಓದಿ. ಪ್ರೀತಿ 2ನೇ ಸಾರಿಯಲ್ಲಿ ನನ್ನ ತಂದೆಯೇ, ನಾನು ಕುಡಿದ ಈ ಪಾತ್ರೆಯ ಬಿಟ್ಟು ಹೋಗಕೂಡದಾಗಿದ್ದರೆ ನಿನ್ನ ಚಿತ್ತವೇ ಆಗಲಿ ಎಂದು ಪ್ರಾರ್ಥಿಸಿದ. ಮೊದಲನೇ ಸಾರಿನೂ ಅದೇನೆ, 2ನೇ ಸಾರಿನೂ ಅದೇ. 40ನೇ ವಾಕ್ಯದಲ್ಲಿ ಅದೇ ಮಾತನ್ನ ಹೇಳ್ತಾನೆ ಅಂತ ಹೇಳ್ತಾನೆ. 44 ಏನದೆ ಅದೇ ಮಾತಂದ್ರೆ ಅರ್ಥ ಏನು? ನಿನ್ನ ಚಿತ್ತವಲ್ಲ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ. ಎಗೇನ್ ಒಂದೇ ಪಾಯಿಂಟ್ಸ್ ಹೇಳ್ತಿದ್ದಾನೆ, 3 ಸಾರಿ ಹೇಳ್ತಿದ್ದಾನೆ ಪ್ರಿಯರೇ. ದೇವರು ಚಿತ್ತ ಇದ್ರೆ ಮಾತ್ರ ನೆರವೇರಿಸ್ತಾನೆ ಅಂತ ತಿಳ್ಕೊಳ್ಳಿ. ಇದು ಯಾಕೆ ನೆರವೇರಿಲ್ಲ ವಿಷಯ ಅಂದ್ರೆ ದೇವರ ಚಿತ್ತ ಇಲ್ಲ ಅಂತ ತಿಳ್ಕೊಳ್ಳಿ. ಅದು ಬೇಕೇ ಬೇಕು ಅಂದ್ರೆ ಖಂಡಿತವಾಗಿ ದೇವರು ನೆರವೇರಿಸ್ಕೊಡ್ತಾನೆ. 5 ಮತ್ತೆ ಉದಾಹರಣೆಗೆ ಹೇಳ್ತೀನಿ. 5 ರೊಟ್ಟಿ 2 ಮೀನು ದೇವರ ಚಿತ್ತ ಇತ್ತು. ಬಲೆ ಹರಿಯಷ್ಟು ಮೀನು ಬರ್ಬೇಕಾಯ್ತು, ದೇವ್ರ ಚಿತ್ತ ಇತ್ತು. ಪೇತ್ರ ನೀರಲ್ಲಿ ನಡಿಬೇಕಾಯ್ತು, ದೇವ್ರ ಚಿತ್ತ ಇತ್ತು. ಆದ್ರೆ ಈ ಪ್ರಾರ್ಥನೆ ದೇವ್ರ ಚಿತ್ತ ಇಲ್ಲ. ಈ ಸಿಲುಬೆ ಮರಣಕ್ಕೆ ಆತನ ಹೋಗ್ಲೇಬೇಕು. ಈ ಹೋದ್ರೇನೆ ಅನಾದಿ ಕಾಲದ ತೀರ್ಮಾನ ನೆರವೇರಲೇಬೇಕು. ಆದ್ರೆ ಪ್ರಾರ್ಥನೆ ಏನಕ್ಕೆ ಮಾಡ್ತಿದ್ದಾನೆ ಅಂತ ನನ್ನನ್ನು ನೀವು ಪ್ರಶ್ನೆ ಕೇಳಿದ್ರೆ, ಆತನು ನಮ್ಮಂಗೆ ನಿಮ್ಮಂಗೆ ಮನುಷ್ಯನೇ ಪ್ರಿಯರೇ. ಆತನು ಈ ಒಂದು ಸಿಲುಬೆ ಮರಣದಲ್ಲಿ ದೇವರಿಗೂ ತಂದೆಗೂ ಮಗನಿಗಿರುವಂತ ಸಂಬಂಧ ಬಿರ್ಕಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಅನೇಕ ಸಾರಿ ನಾನು ಹೇಳ್ತೇನೆ, ಈ ಸಿಲುಬೆಯಲ್ಲಿ ಆತನ ಮೊಳೆಗಳಿಂದ ಹೊಡೆಯೋದ್ರಾಗಲಿ, ಮುಳ್ಳಿನ ಕಿರೀಟಗಳು ಹಾಕೊಳ್ಳೋದ್ರಾಗಲಿ, ಕೊರಡೆಗಳಿಂದ ಹೊಡೆಯೋದಾಗ್ಲಿ, ಎಲ್ಲದಕ್ಕೂ ನೊಂದು ಹೇಳ್ತಿದ್ದಾನೆ ಅಲ್ಲ. ಅವೆಲ್ಲವನ್ನ ಸಹಿಸೋದಕ್ಕೇಂದೇನೆ ಯೇಸು ಕ್ರಿಸ್ತನ ಬಂದ. ಆಲ್ರೆಡಿ ಡಿಸೈಡೆಡ್. ಅವನು ಬರುವಾಗಲೇ ನಾನು ಇದನ್ನೆಲ್ಲ ಅನುಭವಿಸಲೇಬೇಕು, ಸಕಲ ಪಾಪ ನನ್ನ ಮೇಲೆ ಹೊರಲೇಬೇಕು, ಸಿಲುಬೆ ಮೇಲೆ ಒತ್ಕೊಂಡು ಹೋಗ್ಲೇಬೇಕು. ಆದ್ರೆ ಸಂಬಂಧಗಳು ಅರ್ಧೋಗುತ್ತೆ. ದೇವರ ಚಿತ್ತ, ದೇವರಿಗೆ ಇರುವಂತ ಯೇಸು ಕ್ರಿಸ್ತನಿಗಿರುವಂತ ಸಂದರ್ಭಗಳು ಅರ್ಧೋಗುತ್ತೆ. ಒಂದ್ ಕಡೆ ಹೇಳ್ತಾನೆ, ವೇದವಾಕ್ಯ ಹೇಳ್ತಾನೆ, ಆತನು ಸಕಲ ಪಾಪವನ್ನು ಹೊಂದಿರೋ ನಾನು ಪಾಪಿಷ್ಟನಾದ ಅಷ್ಟೇ. ಆತನು ಪಾಪಿ ಅಲ್ಲ, ಪಾಪಿಷ್ಟನ. ಕ್ರಿಸ್ತಲ್ಲಿ ಪ್ರಿಯರೇ, ಇಲ್ಲಿ ಕೊನೆಯಾಗಿ ನೋಡುವಂತ ಮಾತಂದ್ರೆ ದೇವರ ಚಿತ್ತ ಮಾತ್ರ ನೆರವೇರುತ್ತೆ. ನೀವೆಷ್ಟೇ ಪ್ರಾರ್ಥನೆ ಮಾಡಿ, ದೇವರ ಚಿತ್ತ, ಯೇಸು ಕ್ರಿಸ್ತನ ದೇವರ ಚಿತ್ತದ ಪ್ರಕಾರನೇ ಪ್ರಾರ್ಥನೆ ಮಾಡ್ದ. 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಸಲ. ನೀವು ನೊಂದೋದ್ರೆ ತುಂಬಾ ಬೇಕಾದ ಚಿತ್ತದಲ್ಲಿ ಪ್ರಾರ್ಥನೆ ಮಾಡಿ. 2ನೇದು, ಒಂದೇ ವಿಷಯವನ್ನ ಕೇಳ್ತಾನೇ ಇರಿ. ದೇವರ ಚಿತ್ತ ಆದ್ರೆ ಖಂಡಿತವಾಗಿ ನೆರವೇರಿಸ್ಕೊಡ್ತಾನೆ. 1 ಯೋಹಾನ 5ನೇ ಅಧ್ಯಾಯ, 1 John 5:14, 5ನೇ ಅಧ್ಯಾಯ, 1 ಯೋಹಾನ 5ನೇ ಅಧ್ಯಾಯ 14ನೇ ವಾಕ್ಯ. ಮತ್ತು ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನನ್ನು ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ. ಇಲ್ಲಿ ಯೋಹಾನ ಒಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾನೆ? ನಾವು ದೇವರ ಚಿತ್ತಾನುಸಾರವಾಗಿ ಏನಾದ್ರೂ ಬೇಡಿಕೊಂಡ್ರೆ, ನೀವ್ ಏನ್ ಬೇಡ್ಕೊಳ್ತೀರೋ ಅದು ದೇವರ ಚಿತ್ತವಾಗಿರ್ಬೇಕು ಪ್ರಿಯರೇ. ಅದು ಸಭೆಗೋಸ್ಕರ ಬೇಡ್ತೀರಾ, ಅದು ದೇವ್ರ ಚಿತ್ತವಾಗಿರ್ಬೇಕು. ಕುಟುಂಬಕ್ಕೋಸ್ಕರ ಬೇಡ್ತೀರಾ, ದೇವ್ರ ಚಿತ್ತವಾಗಿರ್ಬೇಕು. ನೀವ್ ಏನೇ ಬೇಡ್ಕೊಳ್ಳಿ, ದೇವ್ರ ಚಿತ್ತವಾಗಿದೆಯಾ ಅಂತ ನೋಡಿ. ದೇವ್ರ ಚಿತ್ತ ಇಲ್ಲ ಅಂದ್ರೆ ಬಿಟ್ಬಿಡಿ, ಅದನ್ನ ಕೇಳಕ್ ಹೋಗ್ಬಿಡಿ. ಅದು ಬೇಡ ನಮಗೆ. ಯೇಸು ಕ್ರಿಸ್ತನ ಸಿಲುಬೆ ಮರಣದ ಪ್ರಾರ್ಥನೆ ದೇವ್ರ ಚಿತ್ತ ಇರಲಿಲ್ಲ, ಅದು ಬಿಟ್ಟೋಗ್ತು. ಇಲ್ಲಿ ಹೇಳ್ತಾನೆ, ಯೋಹಾನ್ ಹೇಳ್ತಾನೆ, ನಾವು ದೇವರ ಚಿತ್ತಾನುಸಾರವಾಗಿ ಏನಾದ್ರೂ ಬೇಡಿಕೊಂಡ್ರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆ ಎಂಬ ಧೈರ್ಯವು ಆತನ ವಿಷಯದವಾಗಿ ನಮಗೆ ಉಂಟು ದೇವರ ಚಿತ್ತಾನುಸಾರವಾಗಿ. ಆದ್ರೆ ದೇವರ ಚಿತ್ತಾನುಸಾರವಾಗಿ ನಿಮ್ಮ ಪ್ರಾರ್ಥನೆ ಇರಬೇಕು. ಎಲ್ಲ ಓದ್ತಾ ಇದ್ರ ಮಕ್ಕಳೇ, ನಿಮ್ಮ ಮುಂದಿನ ಭವಿಷ್ಯತನ್ನ ದೇವರ ಮುಂದೆ ಇಡಿ. ನೀವು ಏನೆಲ್ಲ ಮಾಡ್ಬೇಕು ಅಂತಿದ್ದೀರೋ ಅದನ್ನ ಮುಂದೆ ಇಡಿ. ನನ್ನ ಹಿರಿಯ ತಾಯಂದ್ರೆ, ನಿಮ್ಮ ಮಕ್ಕಳ ವಿಷಯದಲ್ಲಿ ನೀವು ನೋಡುವಂತ ಕಾರ್ಯವನ್ನ ದೇವರ ಮುಂದೆ ಇಡಿ. ನಿಮ್ಮ ಮುಂದಿನ ಮಕ್ಕಳ ಭವಿಷ್ಯತನ್ನ ದೇವರ ಮುಂದೆ ಇಡಿ. ದೇವರೇ, ನನ್ನ ಚಿತ್ತ ಅಲ್ಲ ದೇವರೇ, ನಿನ್ನ ಚಿತ್ತ ನೆರವೇರಿಸಲಿ. ನನ್ನ ಪ್ರಿಯ ಸಹೋದರರೇ, ಸಭೆಗೋಸ್ಕರ ಪ್ರಾರ್ಥನೆ ಮಾಡಿ, ನಿಮ್ಮ ಕುಟುಂಬಗೋಸ್ಕರ ನೀವು ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಬೆನ್ನೆಲುಬು ಮನುಷ್ಯನಿಗೆ. ಪ್ರಾರ್ಥನೆ ಒಬ್ಬ ಕ್ರೈಸ್ತನಿಗೆ ಬೆನ್ನೆಲುಬು. ಪ್ರಾರ್ಥನೆಯಿಂದಲೇ ಎಲ್ಲವೂ ಸಾಧ್ಯ. ಆ ವಿಧವೆ ಸ್ತ್ರೀ ಗೆದ್ಲು. ಯೇಸು ಕ್ರಿಸ್ತನು ಸೋತ ಅಂತ ಹೇಳಕ್ ಬರ್ತಾ ಇಲ್ಲ, ದೇವರ ಚಿತ್ತ ಇಲ್ಲ ಅಂತ ಹೇಳಕ್ ಬರ್ತಾ ಇದ್ದೀನಿ. ಇವತ್ತು ನಮ್ಮ ವಿಜ್ಞಾಪನೆಗಳಲ್ಲಿ ಯಾರಾದ್ರೂ ತುಂಬಾ ನೊಂದೋಗಿದ್ರೆ, ಯಾರಾದ್ರೂ ಪ್ರೇಯರ್ ಇದ್ರೆ ನಿಮ್ಮ ಆತ್ಮೀಯರನ್ನ ಕರೀರಿ.
ಸಿಸ್ಟರ್ ನಾವು ಇದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ನಮ್ಮ ಮನೆಗೆ ಬನ್ನಿ, ಇಲ್ಲ ಸಭೆ ಹತ್ರ ಬನ್ನಿ, ಜಸ್ಟ್ ಫೋನ್ ಮಾಡಿ ಪ್ರೇಯರ್ ಮಾಡಿ. ಅನೇಕ ಸಹೋದರಿಯರು, ಅನೇಕ ಸಿಸ್ಟರ್ಸ್ಗಳು ಹೊರಗಡೆ ಊರಿಂದ ನನ್ನ ಹತ್ರ ಪ್ರೇಯರ್ ಮಾಡಿಸ್ಕೊತಾರೆ. ಇವತ್ತು ಸಿಸ್ಟರ್ ಇಲ್ಲಿ HD ಕೋಟೆ ಇರ್ತಾರೆ, ಮಂಡ್ಯದಿಂದ ಮತ್ತು ಒಬ್ರು ಇದ್ದಾರೆ, ಅದು ಹಿಂದೂ ಕನ್ನಡದ. ಏನೇ ಕುಟುಂಬದಲ್ಲಿ ಪ್ರಾರ್ಥನೆ ಆದ್ರೂ ನನ್ನ ಹತ್ರ ಪ್ರೇಯರ್ ಮಾಡಿಸ್ಕೊತಾರೆ. ಸಿಸ್ಟರ್ ಮೂಲಕ ನನ್ನ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ಪ್ರಾರ್ಥನೆ ಮಾಡಿದ ಅವ್ರು ಹೇಳಿದ್ದು, ಪ್ರಾರ್ಥನೆ ಮಾಡಿದಾಗೆಲ್ಲ ನನ್ಗೇನೋ ಒಂದು ಆಗಿದೆ ಅಂತ. ಅನ್ಯರಿಗಾಗಿದೆ, ನಮ್ಗಾಗೋದಿಲ್ವಾ? ನಮ್ಮ ಪ್ರಾರ್ಥನೆ ಕೇಳೋದಿಲ್ವಾ? ಯವನಸ್ಥರೇ ಪ್ರಾರ್ಥನೆ ಮಾಡಿ. ನೆಹೆಮೀಯನು ಯೌವನಸ್ಥನಾಗಿದ್ದ, ಪ್ರಾರ್ಥನೆ ಮಾಡಿದ ಸಭೆಗೋಸ್ಕರ, ಯೆರೂಸಲೇಮ್ ಪಟ್ಟಣಕ್ಕೋಸ್ಕರ. ನಿಮ್ಮ ಯೌವನಸ್ಥರೇ ನಿಮ್ಮ ಸಭೆಗೋಸ್ಕರ ಪ್ರಾರ್ಥನೆ ಮಾಡಿ, ನಿಮ್ಮ ಭವಿಷ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಹಿರಿಯರೇ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆಯಲ್ಲಿ 1 ಸಾರಿ 2 ಸಾರಿ ಅಂತ ಲೆಕ್ಕ ಅಲ್ಲ, ಕೇಳ್ತಾನೆ ಇರಿ. ಖಂಡಿತವಾಗಿ ದೇವರೇನು ಸರಿ ಸಮಯ ಕೊಟ್ಟರೆ ದೇವರಿಗೂ ಸಭೆಗೂ ಒಂದು ಹೇಳ್ತಾ ಮಾಡ್ಕೊಳ್ತೇನೆ. ಆಮೇಲೆ